Padme Hum, Om Mani Padme Hum, Om Mani Padme Hum, Om Mani Padme Hum, Mani Padme Hum, Om Mani Padme Hum, Om Mani Padme Hum, Om Mani Padme Hum, Mani Padme Hum, Om Mani Padme Hum, Om Mani Padme Hum. ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್, ಶುಭ ಸಂಜೆ. ಎಮ್ ಐ ಆಡಿಬಲ್ ಗೈಸ್? ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಆಲ್ ಹಿಯರ್ ಮೀ? ಕ್ಯಾನ್ ಐ ಜಸ್ಟ್ ಸಿ ಎಸ್ ಇನ್ ದ ಚಾಟ್ ಬಾಕ್ಸ್? ಗ್ರೇಟ್. ನಮಸ್ತೆ. ಗ್ರೇಟ್. ಸೊ ಎಲ್ರಿಗೂ ನಮಸ್ಕಾರ. ಎಲ್ಲ ಎವ್ರಿಬಡಿ. ಎಸ್, ನೈಸ್ ಟು ಸಿ ಯು ಆಲ್ ಆಫ್ಟರ್ ಲಾಂಗ್ ಟೈಮ್. ಇಟ್ಸ್ ಬಿನ್ ಅ ಲಾಂಗ್ ಗ್ಯಾಪ್ ಅಲ್ವಾ? ಸೊ ನಿಮ್ಮಲ್ಲಿ ಸುಮಾರು ಜನ ವಿಡಿಯೋ ಆಫ್ ಇದೆ, ಆದಷ್ಟು ವಿಡಿಯೋ ಆನ್ ಇಟ್ಕೊಳ್ಳಿ, ಆಡಿಯೋಸ್ ಆಫ್ ಇರಲಿ. ಆಡಿಯೋಸ್ ನೀವು ಇಲ್ಲಿಂದ ಆಫ್ ಮಾಡಿಬಿಟ್ಟಿದ್ದೀನಿ. ಆಲ್ ರೈಟ್. ಸೊ ವೆಲ್ಕಮ್ ಬ್ಯಾಕ್ ಎವ್ರಿಬಡಿ. ಇವತ್ತು ಬುದ್ಧ ಪೂರ್ಣಿಮೆ, ನಮಗೆಲ್ಲ ಗೊತ್ತಿದೆ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಇವತ್ತು ಪೂರ್ಣಿಮೆ ಕೂಡ, ಜೊತೆಗೆ ಬುದ್ಧ ಪೂರ್ಣಿಮೆ ಇರೋದ್ರಿಂದ ಒಂದು ಅದ್ಭುತವಾದಂಥ ಧ್ಯಾನ ಮಾಡೋಣ. ಧ್ಯಾನ ಮಾಡಕ್ಕೆ ಮುಂಚೆ ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳನ್ನು ಕೇಳಬಹುದು, ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟಾಪಿಕ್, ಯಾವುದೋ ಒಂದು ಟಾಪಿಕ್ ಮೇಲೆ ಮಾತಾಡಿ ಸರ್ ಅಂತಿದ್ರೆ ಆ ಟಾಪಿಕ್ ಮೇಲೆ ಮಾತಾಡೋಣ. ಅಂದರೆ ಸ್ವಲ್ಪ ಸತ್ಸಂಗ ಮಾಡೋಣ, ನಮ್ಮ ಬ್ರೈನ್ ಸ್ಟಾಮಿಂಗ್ ಮಾಡೋಣ ಸ್ವಲ್ಪ. ಸೊ ಅದಕ್ಕಿಂತ ಮುಂಚೆ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಇವತ್ತಿನ ಈ ಕ್ಲಾಸ್ನ ಶುರು ಮಾಡೋಣ. ಈ ಕ್ಲಾಸ್ ಸುಮಾರು 1 ಅವರ್ ಇರುತ್ತೆ. 9 o'clock ಇವಾಗ ಶುರು ಮಾಡಿದ್ದೀವಿ, 10 o'clock ತನಕ ಮುಗಿಸೋಣ. ಸುಮಾರು ಒಂದು 20 to 25 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಒಂದು ಮೆಡಿಟೇಷನ್ ಮಾಡಿಸ್ತೀನಿ. ಅದರಿಂದ ಮುಂಚೆ ಒಂದು 30 ಮಿನಿಟ್ಸು ಚಿಲ್ ಚಾಟ್ ಅಥವಾ ಚಿಟ್ ಚಾಟ್ ಮಾಡೋಣ. ಓಕೆ. ಸೊ ನಿಮಗೆ ಚಿಟ್ ಚಾಟ್ ಅಂದರೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿತ್ತು, ಕ್ವಶನ್ಸ್ ರಿಲೇಟೆಡ್ ಟು ನಮ್ಮ ಯಾವುದೇ ಸತ್ಸಂಗಲ್ಲಿ 4 ಸಬ್ಜೆಕ್ಟ್ ಇರೋದು. ಮೊದಲನೇದು ಅಧ್ಯಾತ್ಮ, ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟ ಯಾವುದೇ ನಿಮಗೆ ಪ್ರಶ್ನೆ ಇತ್ತು ಅಂದರೆ ಯು ಕ್ಯಾನ್ ಆಸ್ಕ್. 2ನೇದು ಹೀಲಿಂಗ್ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಇತ್ತು ಅಂದರೆ ನೀವು ಕೇಳ್ಬೋದು. 3ನೇದು ಮೈಂಡ್, ಮನಸ್ಸಿಗೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ನಿಮಗಿತ್ತು ಅಂದರೆ ನೀವು ಕೇಳ್ಬೋದು. 4ನೇದು ಜೀವನಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ನಿಮಗೆ ಇತ್ತು ಅಂದರೆ ನೀವು ಅದನ್ನು ಕೇಳ್ಬೋದು. ನನಗೇನು ಗೊತ್ತಿದೆ, ನನಗೇನು ನಾಲೆಜ್ ಇದೆ, ಅದಕ್ಕೆ ತಕ್ಕಂತೆ ಐ ವಿಲ್ ಆನ್ಸರ್ ಆ್ಯಂಡ್ ಇಟ್ ಮೇ ಹೆಲ್ಪ್ ಎವ್ರಿಬಡಿ. ಸೊ ಆ ಥರ ಯಾವುದೇ ಪ್ರಶ್ನೆ ನಿಮಗಿತ್ತು ಅಂತಿದ್ರೆ ನೀವು ಅದನ್ನು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಯಾವುದು ರಿಲೆವೆಂಟ್ ಕ್ವಶನ್ಸ್ ಇದೆ ಅದನ್ನು ನಾನು ಇವತ್ತು ತಗೊಳ್ತೀನಿ. ಅದಾದಮೇಲೆ ಒಂದು ಪವರ್ಫುಲ್ ಮೆಡಿಟೇಷನ್ನ ಮಾಡೋಣ. ಆಲ್ ರೈಟ್. ಅದರಿಂದ ಮುಂಚೆ ಒಂದು 3 ಬಾರಿ ಓಂಕಾರ ಉಚ್ಚಾರಣೆಯಿಂದ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಸೊ ಆರಾಮ್ಸೆ ಕುತ್ಕೊಳ್ಳೋಣ, ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಗಳನ್ನು ಮುಚ್ಚಿ, ಜಸ್ಟ್ ಕ್ಲೋಸ್ ಯುವರ್ ಐಸ್. ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ. ರಿಲ್ಯಾಕ್ಸ್ ಯೋರ್ ಬಾಡಿ, ರಿಲ್ಯಾಕ್ಸ್ ಯೋರ್ ಮೈಂಡ್. 3 ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ. One more time. Inhale. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ಒಳತೊಳಿ.
relax. Relax and feel the beautiful resonance of Omkara throughout your body for a while. ಓಂಕಾರದ ಪ್ರತಿಧ್ವನಿಯನ್ನು ಸಂಪೂರ್ಣ ದೇಹದಲ್ಲಿ ಫೀಲ್ ಮಾಡ್ಕೊತಾ ಎರಡು ಕೈಗಳನ್ನು ಜೋಡಿಸಿ ಎರಡು ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ ಎರಡು ಕೈಗಳನ್ನು ನಿಮ್ಮ ಕಣ್ಗಳ ಮೇಲಿಟ್ಟು ನಿಧಾನವಾಗಿ ಕಣ್ಗಳನ್ನು ಉಜ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. ಸ್ಲೋಲಿ ಓಪನ್ ಯುವರ್ ಐಸ್, ಲುಕಿಂಗ್ ಎಟ್ ಯುವರ್ ಪಾಮ್ಸ್. ನಿಮ್ಮ ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಗಳನ್ನು ತೆಗೀರಿ. All right. Great. So once again, welcome back everybody. ಸೊ ಎಲ್ರಿಗೂ ಮತ್ತೊಮ್ಮೆ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಟಾಪಿಕ್ನ ಶುರು ಮಾಡೋಣ. ಏನಾದರೂ ಡೂ ಯು ಹ್ಯಾವ್ ಎನಿ ಕ್ವಶನ್ಸ್? ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಪ್ರಶ್ನೆ ಇತ್ತು ಅಂತಿದ್ರೆ ಅದು ನೀವು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು, ಅಥವಾ ನೀವೇನ ಟೈಪ್ ಮಾಡೋಕ್ಕಾಗಲ್ಲ ಸರ್ ಐ ವಾಂಟ್ ಟು ಆಸ್ಕ್ ಕ್ವಶನ್ಸ್ ಅಂತಿದ್ರೆ ನೀವು ನಿಮ್ಮ ವಿಡಿಯೋ ಆನ್ ಮಾಡಿ ಹ್ಯಾಂಡ್ ವೇವ್ ಮಾಡಿದರೆ ಐ ಅನ್ಮ್ಯೂಟ್ ಯು, ನಿಮ್ಮ ಪ್ರಶ್ನೆ ಕೇಳ್ಬೋದು. ಕ್ವಶನ್ಸ್ ರಿಲೇಟೆಡ್ ಟು ಲೈಫ್, ಸ್ಪಿರಿಚುಯಾಲಿಟಿ, ಹೀಲಿಂಗ್ ಆ್ಯಂಡ್ ಮೈಂಡ್. ಏನು ಇಲ್ಲ ಅಂದರೆ ಐ ವಿಲ್ ಟೇಕ್ ಸಮ್ ಟಾಪಿಕ್ ಆ್ಯಂಡ್ ಟಾಕ್. ಸೊ ನಿಮ್ಗೆ ಏನಾದರೂ ಪ್ರಶ್ನೆ ಇತ್ತು, ನೀವೇನಾದರೂ ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡಿ ಸರ್ ಅಂತಿದ್ರೆ ಯು ಕ್ಯಾನ್ ಗಿವ್ ಮಿ ದಟ್ ಟಾಪಿಕ್ ಆ್ಯಂಡ್ ನಾನು ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಹೇಗಿದ್ರಿ ಎಲ್ಲರೂ? ಆಲ್ ಗುಡ್? ಎಂಜಾಯಿಂಗ್ ಯುವರ್ ಲೈಫ್? ಗ್ರೇಟ್. ಯಾರಿಗೂ ಏನು ಪ್ರಶ್ನೆ ಇಲ್ಲ ಅನ್ಸುತ್ತಲ್ಲ. ಹೌ ಟು ಕಂಟ್ರೋಲ್ ಎಂಗ್ಸೈಟಿ. ಓಕೆ, ಥ್ಯಾಂಕ್ ಯು. ಎಂಗ್ಸೈಟಿನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂದಿದೆ. ವೈ ಲೆಥಾರ್ಜಿಕ್ ಆರ್ ಫೀಲ್ ಎನರ್ಜಿ ಡ್ರೈನ್ಡ್? ಎರಡನೇ ಪ್ರಶ್ನೆ. ಎನರ್ಜಿ ಕ್ವಿಕ್ಕಾಗಿ ಯಾಕೆ ಡ್ರೈನ್ ಆಗುತ್ತೆ? ಲೆಥಾರ್ಜಿಕ್ ಯಾಕೆ ಫೀಲ್ ಆಗುತ್ತೆ? ನೆಗೆಟಿವ್ ಥಾಟ್ಸ್ಗಳನ್ನು ಹೇಗೆ ಸ್ಟಾಪ್ ಮಾಡೋದು? ಹೌ ಟು ರೀಪ್ರೋಗ್ರಾಮ್ ಮೈ ಮೈಂಡ್ ಟುವರ್ಡ್ಸ್ ಪಾಸಿಟಿವಿಟಿ. ಓಕೆ, ಹೌ ಟು ಕಂಟ್ರೋಲ್ ಓವರ್ ಥಿಂಕ್ ಆ್ಯಂಡ್ ನೆಗೆಟಿವ್ ಥಾಟ್ಸ್. ಆಲ್ಮೋಸ್ಟ್ ಎಲ್ಲ ಒಂದೇ ಥರದ ಪ್ರಶ್ನೆಗಿದೆ. ನೆಗೆಟಿವ್ ಥಾಟ್ಸ್ಗಳನ್ನು ಯಾವ ಥರ ಕಂಟ್ರೋಲ್ ಮಾಡೋದು, ಮೈಂಡ್ನ ಯಾವ ಥರ ಕಂಟ್ರೋಲ್ ಮಾಡೋದು, ಲೆಥಾರ್ಜಿಕ್ ಫೀಲಿಂಗ್ನ ಹೇಗೆ ಅವಾಯ್ಡ್ ಮಾಡೋದು, ಎನರ್ಜಿ ಡ್ರೈನ್ ಆಗೋದು ಯಾವ ಥರ ಇದು ಮಾಡೋದು, ಆ್ಯಂಡ್ ಎಂಗ್ಸೈಟಿನ ಹೇಗೆ ಕಂಟ್ರೋಲ್ ಮಾಡೋದು. ಹೋಲ್ ಡೇ ಎನರ್ಜೆಟಿಕ್ ಆಗಿರೋದು ಹೇಗೆ ಸರ್? ವೈ ಮ್ಯಾನಿಫೆಸ್ಟೇಷನ್ ಈಸ್ ನಾಟ್ ವರ್ಕಿಂಗ್? ಎಲ್ಲೂ ಇದ್ದಾಗಲೂ ಸಹ ಖಾಲಿ ಖಾಲಿ ಏನಕ್ಕೆ ಅನ್ಸುತ್ತೆ ಸರ್? ಮುರುಗೇಶ್, ಗ್ರೇಟ್. ಎಲ್ಲೋ ಇತ್ತು ಅಂತಂದಾಗ ಖಾಲಿ ಖಾಲಿ ಯಾಕೆ ಅನ್ಸುತ್ತೆ ಅಂದ್ರೆ ಯು ಮೈಟ್ ಹ್ಯಾವ್ ಫಾಲನ್ ಇನ್ ಲವ್ ಸರ್. ಯಾವುದೋ ಪ್ರೀತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ, ಅವಳನ್ನ ಅಥವಾ ಅವ್ರನ್ನ ಮಿಸ್ ಮಾಡುವಾಗ ಎಲ್ಲ ಇದ್ರೂ ಕೂಡ ಖಾಲಿ ಖಾಲಿ ಫೀಲ್ ಆಗತ್ತೆ. ಜಸ್ಟ್ ಆನ್ ಲೈಟ್ ನೋಟ್, ತಮಾಷೆಗಷ್ಟೇ. ಬಟ್ ಇನ್ ರಿಯಾಲಿಟಿ ಒಂದೇ ಪ್ರಶ್ನೆಗೆ ಎರಡು ಥರ ಉತ್ತರ ಬರುತ್ತೆ. ಒಂದು ಸಿಂಪಲ್ ಡೇ ಟು ಡೇ ಲೈಫಲ್ಲಿ ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಅದರಿಂದ ಬರುತ್ತೆ, ಇನ್ನೊಂದು ಹೈಯರ್ ಪರ್ಸ್ಪೆಕ್ಟಿವಿಂದ ಬರುತ್ತೆ. ಹೌ ಟು ಬಿ ಎನರ್ಜೆಟಿಕ್ ಎವ್ರಿ ಡೇ. ಸೊ ಒಂದು 15-20 ಮಿನಿಟ್ಸ್ ಈ ಒಂದು ಟಾಪಿಕ್ ಮೇಲೆ ಮಾತಾಡೋಣ. ಇದೆಲ್ಲದಕ್ಕೂ ಐ ಥಿಂಕ್ ಉತ್ತರ ನಮ್ಮ ಬುದ್ಧನ ಟೀಚಿಂಗಿಂದನೇ ಬಂದ್ಬಿಡುತ್ತೆ. ಬುದ್ಧನ ಒಂದು ಅದ್ಭುತವಾದಂಥ ಟೀಚಿಂಗ್ ಏನಿದೆ ಅಂದರೆ ಮಿಡಲ್ ಪಾತ್ ಅಂತ, ಮಧ್ಯ ಮಾರ್ಗ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ನಮ್ಮ ಜೀವನದಲ್ಲಿ ಅಂದರೆ ಟೂ ಎಕ್ಸ್ಟ್ರೀಮಿಟಿಗೆ ಹೋಗ್ತೀವಿ. ಸರಿ ತಪ್ಪು ಅನ್ನುವ ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತೀವಿ. ಅಂಡ್ ಯಾವಾಗ ನಾವು ಈ ಸರಿ ತಪ್ಪು ಅನ್ನುವಂಥ ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತೀವೋ ಅಲ್ಲಿ ತನಕನೂ ಕೂಡ ನಾವು ಈ ನಾನಾ ರೀತಿಯ ತೊಂದರೆಗಳು ನೀವು ಏನು ಹೇಳಿದ್ರಿ ಇವೆಲ್ಲ ಆಗ್ತಾನೆ ಹೋಗುತ್ತೆ. ಇಫ್ ಯು ಕ್ಯಾನ್ ಜಸ್ಟ್ ಅಡಾಪ್ಟ್ ದ ಮಿಡಲ್ ಪಾತ್ ಇನ್ ಎವ್ರಿಥಿಂಗ್,
ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮಧ್ಯ ಮಾರ್ಗವನ್ನು ನೀವು ಅಡಾಪ್ಟ್ ಮಾಡಿಬಿಟ್ರೆ ನಮ್ಮ ಎಲ್ಲ ತೊಂದರೆಗಳು ರಿಸಾಲ್ವ್ ಆಗಿಬಿಡುತ್ತೆ, ಸಾಲ್ವ್ ಆಗಿಬಿಡುತ್ತೆ. ಆ್ಯಂಡ್ ದಟ್ ಈಸ್ ದ ಎಸೆನ್ಸ್ ಆಫ್ ಆಲ್ ದ ಟೀಚಿಂಗ್ಸ್ ಆಫ್ ಬುದ್ಧ. ಬುದ್ಧನ ಎಲ್ಲ ಟೀಚಿಂಗ್ಸ್ದು ಎಸೆನ್ಸೇ ಮಧ್ಯ ಮಾರ್ಗ ಅಂತ. ಏನಿ ಮಧ್ಯ ಮಾರ್ಗ? ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ವಿ ಜೀವನವನ್ನ ಎರಡು ಭಾಗದಲ್ಲಿ ಡಿವೈಡ್ ಮಾಡಿಬಿಟ್ಟಿದ್ದೀವಿ. ಬಾಲ್ಯದಿಂದಾನು ಇಲ್ಲಿ ತನಕ ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಮನೆಯಲ್ಲಿ ಹಿರಿಯರಿರ್ಬೋದು, ನಮ್ಮ ಟೀಚರ್ಸ್ ಇರ್ಬೋದು, ನಮ್ಮ ಸೊಸೈಟಿ ಇರ್ಬೋದು, ಇದು ಎಲ್ಲವನ್ನು ಎರಡಲ್ಲಿ ಡಿವೈಡ್ ಮಾಡಿದೆ. ಕೆಲವೊಂದು ಒಳ್ಳೇದಂತ, ಕೆಲವೊಂದು ಕೆಟ್ಟದಂತ. ಇದು ಮಾಡಿದರೆ ಒಳ್ಳೇದು, ಇದು ಮಾಡಿದರೆ ಕೆಟ್ಟದು ಅಂತ. ಈ ಒಳ್ಳೇದು ಕೆಟ್ಟದು ಅನ್ನೋದರ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ. ಚೈಲ್ಡ್ಹುಡ್ ದಿನ ಎಷ್ಟೋ ವಿಷಯಗಳು ನಾವು ಮಾಡುವಾಗ ಇದು ಮಾಡಬೇಡಿ, ತಪ್ಪು, ಇದು ಮಾಡ್ಬೇಕಿದು ಸರಿ ಅಂತ ನಮ್ಗೆ ಹೇಳಿಕೊಡ್ತಾನೆ ಇರ್ತಾರೆ. ನಾವು ಅದನ್ನು ಕಲಿತಾನೆ ಹೋಗ್ತೀವಿ. ಆ್ಯಂಡ್ ಕಲಿತಾ ಕಲಿತಾ ಏನಾಗುತ್ತೆ, ಎಷ್ಟೋ ಸತಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನಸ್ಸಿನ ಒಳಗಡೆ ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ, ದ್ವಂದ್ವ ಕ್ರಿಯೇಟ್ ಆಗತ್ತೆ. ಯಾವಾಗ ದ್ವಂದ್ವ ಕ್ರಿಯೇಟ್ ಆಗತ್ತೆ, ನಿಮ್ಗೆ ಆಶ್ಚರ್ಯ ಅನಿಸ್ತಿರ್ಬೋದು, ಅಥವಾ ನಿಮ್ಗೆ ಇಲ್ಲ ಇಲ್ಲ ಸರ್ ನನಗೇನು ದ್ವಂದ್ವ ಇಲ್ಲ, ನಮ್ಗೆ ಯಾವತ್ತೂ ಈ ಥರ ಆಗಿಲ್ಲ. ಬಟ್ ಎಷ್ಟೋ ಸತೆ ಸಿಂಪಲ್ ಆಗಿರುತ್ತೆ, ಬಟ್ ಒಳಗಡೆ ದ್ವಂದ್ವ ಇರುತ್ತೆ, ಇದು ಮಾಡೋದು ಬೇಡ ಅಂತ. ರೈಟ್? ಎಕ್ಸಾಂಪಲ್ಗೆ ಮನೇಲಿ ಜಾಸ್ತಿ ಜಿರಳೆ ಆಗೋಗಿದೆ ಅಂತ ಅನ್ಕೊಳ್ಳೋಣ, ಕಾಕ್ರೋಚಸ್ ತುಂಬ ಜಾಸ್ತಿ ಕಾಕ್ರೋಚಸ್ ಆಗಿದೆ. ಆ್ಯಂಡ್ ನೀವು ಏನೋ ಅಹಿಂಸೆಯ ಪಾಲನೆ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಈಗ ಪೇಸ್ಟ್ ಕಂಟ್ರೋಲ್ ಮಾಡಿಸ್ಬೇಕು ಮನೆಯಲ್ಲಿ, ಫುಲ್ ಗೊಂದಲ. ಈ ಕಡೆ ನೀವು ಅಹಿಂಸೆ, ಪ್ರಾಣಿ ಇವುಗಳನ್ನು ಸಾಯಿಸೋದಿಲ್ಲ. ಇನ್ನೊಂದು ಕಡೆ ನಿಮ್ಮ ಮನೆಯಲ್ಲೇ ತುಂಬ ಜಾಸ್ತಿ ಜಿರಳೆ ಆಗಿಬಿಟ್ಟಿದೆ, ಅತಿಯಾಗಿ ನೀವು ಪೇಸ್ಟ್ ಕಂಟ್ರೋಲ್ ಮಾಡಿಸ್ಲೇಬೇಕಾದಂಥ ಸಿಚುವೇಶನ್ನು. ಏನು ಮಾಡಬೇಕು ಗೊಂದಲ. ಅದೇ ಗೆಟಿಂಗ್. ಸೊ ಇದೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈ ಥರದ ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯದಲ್ಲಿ ಎಷ್ಟೋ ಸಮಯದಲ್ಲಿ ಎಷ್ಟೋ ಗೊಂದಲಗಳು ಕ್ರಿಯೇಟ್ ಆಗತ್ತೆ. ಬಾಲ್ಯದಲ್ಲಿ ಯಾರೋ ಫ್ರೆಂಡ್ ಜೊತೆಗೆ ಏನೋ ಒಂದು ಮಿಸ್ಕಮ್ಯುನಿಕೇಶನ್ ಆಗಿರುತ್ತೆ, ಏನೋ ಒಂದು ಗಲಾಟೆ ಆಗಿರುತ್ತೆ, ಜಗಳ ಆಗಿರುತ್ತೆ, ದೂರ ಆಗ್ಬಿಟ್ಟಿರ್ತೀರಿ, ಸಪ್ರೇಟ್ ಆಗಿಬಿಟ್ಟಿರ್ತೀರಿ. ಇವಾಗ ಎಷ್ಟೋ ಜನ ಹೇಳ್ತಾರೆ, ಜಗಳ ಆಗೋಗಿದೆ ಬಿಡು, ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡು. ಫ್ರೆಂಡ್ಶಿಪ್ ಮಾಡ್ಬೇಕಂತ ಮನಸ್ಸಲ್ಲೂ ಇರುತ್ತೆ, ಬಟ್ ಆದ್ರೂ ಕೂಡ ನಾನೇ ಯಾಕೆ ಹೋಗ್ಬೇಕು, ನಮ್ ಈಗೋ ಅಡ್ಡ ಬರುತ್ತೆ. ಅವಳೇ ಬರಲಿ ಅಥವಾ ಅವನೇ ಬರಲಿ, ನಾನು ಯಾಕೆ ಹೋಗ್ಬೇಕು, ಇವನಿಗೂ ಅದೇ ಅವಳಿಗೂ ಅದೇ, ಅಥವಾ ಇವರಿಬ್ರಿಗೂ ಅದೇ ಅವಳಿಬ್ರಿಗೂ ಅದೇ. ರೈಟ್? ಸೊ ಗೊಂದಲ. ಫ್ರೆಂಡ್ಶಿಪ್ ಮಾಡ್ಬೇಕು ಅಂತಲೂ ಇದ್ದೀರಿ, ಬಟ್ ಒಳಗಡೆ ಈಗೋ ಹೇಳ್ತಾ ಇದ್ದು ನಾನು ಯಾಕೆ ಹೋಗ್ಬೇಕು ಅಂತ. ಸೊ ಈ ತರ ನಾನಾ ರೀತಿಯ ಗೊಂದಲಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಆಗ್ತಾನೆ ಹೋಗ್ತವೆ. ವೇರ್ ವಿ ಕೆನಾಟ್ ಟೇಕ್ ದ ರೈಟ್ ಡಿಸಿಷನ್, ಸರಿಯಾದ ಡಿಸಿಷನ್. ಎರಡೂ ಬ್ಯಾಲೆನ್ಸ್ ಮಾಡಿ ತಗೊಳಕ್ ಆಗೋದಿಲ್ಲ. ಯಾವಾಗ ಎರಡೂ ಬ್ಯಾಲೆನ್ಸ್ ಮಾಡಿ ತಗೊಳಕ್ ಆಗೋದಿಲ್ಲ, ಅವಾಗ ಏನಾಗುತ್ತೆ, ಒಂದು ಎಕ್ಸ್ಟ್ರೀಮಿಟಿಗೆ ಹೋಗ್ತೀವಿ. ಎಕ್ಸಾಂಪಲ್ಗೆ ಈ ಫ್ರೆಂಡ್ಶಿಪ್ ತಗೊಳ್ಳೋಣ, ಯಾರ್ದೋ ಜೊತೆ ಗಲಾಟೆ ಆಗಿದೆ, ಮನ್ಸಿದೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ, ಬಟ್ ಒಳಗಡೆ ಈಗೋ ಇದಕ್ಕೆ ನಾನೇ ಯಾಕೆ ಫಸ್ಟ್ ಹೋಗ್ಬೇಕು ಅಂತ. ಸೊ ನೀವು ಡಿಸೈಡ್ ಏನ್ ಮಾಡ್ತೀರಿ, ನಾನು ಹೋಗಲ್ಲ, ಅದೇನೇ ಆಗ್ಲಿ. ಮನ್ಸಲ್ಲಿ ಇದೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಮತ್ತೆ ಅವಳ ಜೊತೆಗೆ ಅಥವಾ ಅವನ ಜೊತೆಗೆ ಮಾತಾಡಬೇಕು, ಆದರೆ ನಿಮ್ ಈಗೋ ಹೇಳ್ತಾ ಇದೆ ನೋ, ನಾನು ಯಾಕೆ ಹೋಗ್ಬೇಕು ಅಂತ. ಸೊ ಯು ಹ್ಯಾವ್ ಟೇಕನ್ ಒನ್ ಸೈಡೆಡ್ ಡಿಸಿಷನ್ ತಗೊಂಡ್ರಿ. ಇನ್ನೊಂದು ಕಡೆ ಪಾರ್ಟ್ ಇದೆಯಲ್ಲ, ಆ ಪಾರ್ಟ್ ಈಸ್ ಆಲ್ವೇಸ್ ಆ ಒಂದು ಕ್ರೇವಿಂಗು ಒಳಗಡೆ ತುಂಬಿಕೊಂಡಿರ್ತೀರಿ. ಈ ತರ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಬಾಲ್ಯದಿಂದ ನಿರಂತರವಾಗಿ ಡೇ ಟು ಡೇ ಲೈಫಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ತುಂಬಿಕೊಳ್ತವೆ. ಈ ಗೊಂದಲಗಳು ಏನಾಗ್ತವೆ ಅಂದ್ರೆ ನಮ್ಮ ಮನಸ್ಸಿನ ಒಳಗಡೆ ಒಂದು ದ್ವಂದ್ವ ಕ್ರಿಯೇಟ್ ಮಾಡುತ್ತೆ. ಅಂಡ್ ಆ ದ್ವಂದ್ವದಿಂದ ನಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ಫಸ್ಟ್ ಥಿಂಗ್, ರೈಟ್? ಯಾಕಂದ್ರೆ ನಮ್ಮ ದೇಹದ ಈ ಬ್ರೈನ್ ಅನ್ನೋದು ದೇಹದ ಓನ್ಲಿ 2%. ನಿಮ್ಮ ದೇಹ 60 kg ಇದೆ ಅಂದ್ರೆ ಇದಕ್ಕೊಂದು 1.5 kg ವೇಟ್ ಅಷ್ಟೇ. ಸೊ ಪೂರ್ತಿ ಬಾಡಿದು ಒಂದು 2%ಗಿಂತ ಕಡಿಮೆ ವೇಟ್ ಇದೆ ಇದಕ್ಕೆ. ಆದ್ರೂ ಕೂಡ ಪೂರ್ತಿ ದೇಹದ 20% ಎನರ್ಜಿ ಇದು ಕನ್ಸ್ಯೂಮ್ ಮಾಡುತ್ತೆ. ನಮ್ಮ ಬ್ರೈನ್ ಇದೆಯಲ್ಲ, ನಮ್ಮ ಮೆದುಳು ಇದೆಯಲ್ಲ, ದಿಸ್ ಕನ್ಸ್ಯೂಮ್ಸ್ 20% ಆಫ್ ಯು ಎನರ್ಜಿ. ಮಿಕ್ಕಿರೋ 80% ಅಲ್ಲಿ ಪೂರ್ತಿ 98% ಬಾಡಿ ಏನಿದೆ ಕೆಲಸ ಮಾಡ್ತಾ ಇದೆ. 2% ಪಾರ್ಟ್ ಇರೋದು 20% ಎನರ್ಜಿನ ಕನ್ಸ್ಯೂಮ್ ಮಾಡ್ತಾ ಇದೆ. ಯಾಕೆ ಕನ್ಸ್ಯೂಮ್ ಮಾಡ್ತಾ ಇದೆ ಅಂದ್ರೆ ದಿಸ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ದ ಹೋಲ್ ಬಾಡಿ. ನಮ್ಮ ಸಂಪೂರ್ಣ ದೇಹವನ್ನ ಈ ಮೆದುಳು ಕಂಟ್ರೋಲ್ ಮಾಡ್ತಾ ಇದೆ.
ಹಾಗಾಗಿ ದಿಸ್ ನೀಡ್ಸ್ ಲಾಟ್ ಆಫ್ ಎನರ್ಜಿ. ಅಂಡ್ ಆ ಎನರ್ಜಿಯಲ್ಲೂ ಕೂಡ ನಮ್ಮ ಒಳಗಡೆ ಇರುವಂಥ ಈ ದ್ವಂದ್ವಗಳು ಯಾವಾಗ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ, ಎಷ್ಟೋ ಸತಿ ಇದು ಸಬ್ ಕಾನ್ಸಿಯಸ್ ಆಕ್ಟಿವಿಟಿ ಆಗ್ಬಿಡುತ್ತೆ. ಯಾವಾಗ ಅದು ಸಬ್ ಕಾನ್ಸಿಯಸ್ ಆಕ್ಟಿವಿಟಿ ಆಗುತ್ತೆ, ಅವಾಗ ಆ ಗೊಂದಲಗಳು ಕಂಟಿನ್ಯೂಸ್ ಆಗಿ ನಡೀತಾ ಇದ್ದು ಇದು ಸಾಕಷ್ಟು ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ. ಯಾವಾಗ ಇದು ಸಾಕಷ್ಟು ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಆ ಒಂದು ಎನರ್ಜಿ ಡ್ರೈನ್ ಫೀಲಿಂಗ್ ಬರುತ್ತೆ ನಮಗೆ. ಯಾಕಂದ್ರೆ ಎನರ್ಜಿ ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಇದೆ. ಬೇರೆ ಯಾವುದು ಒಳ್ಳೆ ಕೆಲಸಕ್ಕೆ ಅಥವಾ ಬೇಕಾಗಿರುವಂಥ ಕೆಲಸಕ್ಕೆ ಎಲ್ಲಿ ಎನರ್ಜಿ ಇನ್ವೆಸ್ಟ್ ಮಾಡಬೇಕು, ಆ ಎನರ್ಜಿ ಇನ್ವೆಸ್ಟ್ ಮಾಡೋಕೆ ಆಗೋದಿಲ್ಲ. ಹಾಗಾಗಿ ಎನರ್ಜಿ ಡ್ರೈನ್ ಫೀಲಿಂಗ್ ನಮಗೆ ಬರುತ್ತೆ. ಅದರ ಜೊತೆಗೆ ಇನ್ನೇನಾಗತ್ತೆ, ಯಾವಾಗ ಈ ಗೊಂದಲಗಳು ಮನಸ್ಸಿನ ಒಳಗಡೆ ನಡೀತಾ ಇರುತ್ತೆ, ವಿಚಾರಗಳು ನಡೀತಾನೆ ಇರ್ತವೆ. ಇವನು ಹಿಂಗೆ ಮಾಡಿರ್ಬೋದಾ, ಅವ್ನು ಹಿಂಗೆ ಮಾಡಿರ್ಬೋದಾ, ಅವ್ನು ಈ ಥರ ಮಾಡಿರ್ಬೋದಾ, ಅವ್ನು ಆ ಥರ ಮಾಡಿರ್ಬೋದು, ಅವನು ಬರ್ಬೋದಿತ್ತಲ್ಲ, ಅವಳು ಬರ್ಬೋದಿತ್ತಲ್ಲ, ಅವನು ಮಾತಾಡ್ಬೋದಿತ್ತಲ್ಲ, ರೈಟ್? ನಿರಂತರವಾಗಿ ಇದು ಒಳಗಡೆ ನಡೀತಾನೆ ಇರುತ್ತೆ. ಆ ವ್ಯಕ್ತಿ ಸರಿ, ಈ ವ್ಯಕ್ತಿ ತಪ್ಪು, ಇವ್ರು ಯಾಕೆ ಹಿಂಗೆ ಮಾಡಿದ್ರು, ಅವ್ರು ಯಾಕೆ ಹಿಂಗೆ ಮಾಡಿದ್ರು, ಈ ಥರದ ವಿಚಾರಗಳು ನಡೀತಾನೆ ಇರ್ತವೆ. ಯಾವಾಗ ಆ ವಿಚಾರಗಳು ನಡೀತಾನೆ ಇರ್ತವೆ, ಅಗೇನ್ ನೀವು ಅದ್ರ ಕಡೆ ಗಮನ ಕೊಡ್ತಾ ಇದ್ದಂಗೆ ಆ ವಿಚಾರಗಳು ಜಾಸ್ತಿ ಆಗ್ತಾನೆ ಹೋಗ್ತವೆ. ಓವರ್ ಥಿಂಕಿಂಗ್ ಆಗ್ತಾ ಹೋಗುತ್ತೆ. ಓವರ್ ಥಿಂಕಿಂಗ್ ಯಾಕೆ ಆಗ್ತಾ ಇದೆ? ಯಾಕಂದ್ರೆ ಒಳಗಡೆ ದ್ವಂದ್ವ ನಡೀತಾ ಇದೆ, ಯುದ್ಧ ನಡೀತಾ ಇದೆ ಒಂಥರ, ಇದು ಸರಿ ಇದು ತಪ್ಪು ಅನ್ನೋ ಮಧ್ಯದಲ್ಲಿ, ರೈಟ್? ಸೊ ಈ ದ್ವಂದ್ವದಿಂದ ಓವರ್ ಥಿಂಕಿಂಗ್ ಆಗ್ತಾ ಇದೆ. ಓವರ್ ಥಿಂಕಿಂಗ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಆ ಓವರ್ ಥಿಂಕಿಂಗ್ ಅಲ್ಲಿ ಹೆಚ್ಚಾಗಿ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರುತ್ತೆ, ಪಾಸಿಟಿವ್ ಕಮ್ಮಿ ಇರುತ್ತೆ ಅಲ್ವಾ? ನಾವು ನಮ್ಮ ಬಗ್ಗೆ ಆಗಲಿ ಅಥವಾ ಬೇರೆಯವರ ಬಗ್ಗೆ ಆಗಲಿ, ವಿ ಆಲ್ವೇಸ್ ಥಿಂಕ್ ನೆಗೆಟಿವ್ ಮೋರ್ ದೆನ್ ಪಾಸಿಟಿವ್. ನಮ್ಮ ಬಗ್ಗೆನೂ ಕೂಡ ನಾವು ನೆಗೆಟಿವ್ ಜಾಸ್ತಿ ಯೋಚನೆ ಮಾಡ್ತೀವಿ. ಒಂದು, ನಾನು ಹಿಂಗೆ ಮಾಡಬಾರ್ದಿತ್ತು, ಹಂಗೆ ಮಾಡಬಾರ್ದಿತ್ತು. ಎರಡನೇದು, ನಾನು ಇದು ಮಾಡೋಕ್ಕಾಗ್ತಾ ಇಲ್ಲ, ಅದು ಮಾಡೋಕ್ಕಾಗ್ತಾ ಇಲ್ಲ. ಮೂರನೇದು, ನನ್ನ ಜೀವನದಲ್ಲಿ ಈ ಥರ ಆಗಿಲ್ಲ, ಆ ಥರ ಆಗಿಲ್ಲ, ರೈಟ್? ಈ ಥರದ ಸಾಕಷ್ಟು ವಿಚಾರಗಳು ನಮ್ಮ ಮೈಂಡ್ ಒಳಗಡೆ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಅದರ ಜೊತೆಗೆ ಸಾಕಷ್ಟು ನಾನಾ ರೀತಿಯ ಭಯಗಳು. ಜಾಬ್ ಬಿಟ್ಟು ಹೋದ್ರೆ ಏನಾಗತ್ತೆ, ದುಡ್ಡು ಖಾಲಿ ಆಗ್ಬಿಟ್ರೆ ಏನಾಗುತ್ತೆ, ಮಕ್ಕಳ ಭವಿಷ್ಯ ಏನಾಗುತ್ತೆ, ಮಕ್ಕಳು ಸರಿಯಾಗಿ ಓದಲಿಲ್ಲ ಅಂದ್ರೆ ಏನಾಗುತ್ತೆ, ಅವ್ರಿಗೆ ಒಳ್ಳೆ ಸ್ಕೂಲ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಸಿಗಲಿಲ್ಲ ಅಂದ್ರೆ ಏನಾಗುತ್ತೆ, ಅವ್ರಿಗೆ ಜಾಬ್ ಸಿಗಲಿಲ್ಲ ಅಂದ್ರೆ ಏನಾಗುತ್ತೆ, ನನ್ನ ಜಾಬ್ ಎಲ್ಲಿ ತನಕ ಸೆಕ್ಯೂರ್ ಆಗಿರುತ್ತೆ, ವಿ ಡೋಂಟ್ ನೋ ಎನಿಥಿಂಗ್. ಸೊ ಆಲ್ವೇಸ್ ದೇರ್ ಇಸ್ ಅ ಇನ್ಸೆಕ್ಯೂರಿಟಿ ಫೀಲಿಂಗ್. ನಿರಂತರವಾಗಿ ಈ ಇನ್ಸೆಕ್ಯೂರಿಟಿ ಫೀಲಿಂಗ್, ಈ ಫಿಯರ್ಗಳು, ಭಯಗಳು ಇರ್ತವೆ. ಇದು ಕೂಡ ಮೈಂಡ್ ಒಳಗಡೆ ನಡೀತಾನೆ ಇರುತ್ತೆ. ಸೊ ಯಾವಾಗ ಈ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗುತ್ತೆ, ಅವಾಗ ಆ ನೆಗೆಟಿವ್ ಥಾಟ್ಸ್ ಇಂದ ಭಯಗಳು ಜಾಸ್ತಿ ಆಗುತ್ತೆ. ಅಂಡ್ ದಟ್ ಫಿಯರ್ ಲೀಡ್ಸ್ ಟು ಎಂಗ್ಸೈಟಿ. ಫಿಯರ್ ಇಂದ ಏನಾಗ್ತಾ ಇದೆ, ನಿಮ್ಮ ಬ್ರೈನ್ ಒಳಗಡೆ ಕಾರ್ಟಿಸಾಲ್ ಮತ್ತೆ ಅಡ್ರಿನಲಿನ್ ಅನ್ನುವಂಥ ಹಾರ್ಮೋನ್ ಸೆಕ್ರೆಟ್ ಆಗ್ತಾ ಇದೆ. ದೀಸ್ ಹಾರ್ಮೋನ್ಸ್ ಆರ್ ಫೈಟ್ ಆರ್ ಫ್ಲೈಟ್ ಮೋಡ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಫೈಟ್ ಆರ್ ಫ್ಲೈಟ್ ಮೋಡ್ ಹಾರ್ಮೋನ್ಸ್ ಅಂದ್ರೆ ಜೀವನದಲ್ಲಿ ಯಾವಾಗ ಆ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ, ವೇರ್ ಐದರ್ ಯು ಹ್ಯಾವ್ ಟು ಫೈಟ್, ಹೊಡೆದಾಡಬೇಕು, ಅಥವಾ ಅಲ್ಲಿಂದ ಓಡ್ ಹೋಗ್ಬೇಕು. ಎಕ್ಸಾಂಪಲ್ಗೆ, ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನೀವು ಕಾಡಲ್ಲೆಲ್ಲ ಹೋಗ್ತಾ ಇದ್ದೀರಿ, ಎದುರುಗಡೆ ಹುಲಿ ಬಂದ್ಬಿಡ್ತು, ಈ ಥರದ ಸಿಚುವೇಶನ್. ಸೊ ಎದುರುಗಡೆ ಹುಲಿ ಬಂದ್ಬಿಡ್ತು ಅಂತಂದ್ರೆ ಅಲ್ಲಿ ಎರಡೇ ದಾರಿ ಇರೋದು ನಿಮಗೆ. ಒಂದು, ನೀವು ಬಚಾವ್ ಆಗ್ಬೇಕು ಅಂದ್ರೆ ಅದರ ಹತ್ರ ಹೊಡೆದಾಡಬೇಕು, ಫೈಟ್ ಮಾಡಬೇಕು ಹುಲಿ ಜೊತೆಗೆ. ಫೈಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅಲ್ಲಿಂದ ಓಡ್ ಹೋಗ್ಬೇಕು. ಸೊ ಎರಡೂ ಕೇಸಲ್ಲಿ ಏನಾಗುತ್ತೆ, ನಮ್ಗೆ ಎನರ್ಜಿ ಎಲ್ಲಿ ಬೇಕಾಗುತ್ತೆ, ನಮ್ಮ ಕೈಗಳಲ್ಲಿ ಕಾಲುಗಳಲ್ಲಿ ಎನರ್ಜಿ ಬೇಕಾಗುತ್ತೆ. ಸೊ ನಮ್ಮ ಸಿಸ್ಟಮ್ ಏನು ಮಾಡುತ್ತೆ, ನಮ್ಮ ಎಲ್ಲ ಬೇರೆ ಬ್ರೈನಿಂದ, ಹಾರ್ಟ್ ಲಂಗ್ಸ್ ಇಂದ, ಹೊಟ್ಟೆಯಿಂದ, ಲಿವರ್ ಇಂದ, ಎಲ್ಲ ಕಡೆಯಿಂದ ಎನರ್ಜಿ ತೆಗೆದು ಕೈ ಮತ್ತೆ ಕಾಲುಗಳಲ್ಲಿ ಪುಷ್ ಮಾಡುತ್ತೆ. ಸೊ ದಟ್ ಆ ಸಿಚುವೇಶನ್ ಅಲ್ಲಿ ನೀವು ಹೊಡೆದಾಡ್ಬೋದು ಅಥವಾ ಅಲ್ಲಿಂದ ಓಡ್ ಹೋಗ್ಬೋದು. ಫೈಟ್ ಆರ್ ಫ್ಲೈಟ್ ಮೋಡ್ ಅಂತ, ರೈಟ್? ಸೊ ಇದು ಫೈಟ್ ಆರ್ ಫ್ಲೈಟ್ ಮೋಡಲ್ಲಿ ಏನಾಗುತ್ತೆ, ಈ ಬ್ರೈನು ಕಾರ್ಟಿಸೋಲ್ ಅಡ್ರಿನಲಿನ್ ಅನ್ನುವಂಥ ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ. ಆ ಹಾರ್ಮೋನ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬ್ಲಡ್ ನ ಪೆರಿಫೆರಿಗೆ ಪುಷ್ ಮಾಡುತ್ತೆ, ಕೈಗಳಿಗೆ ಕಾಲ್ಗಳಿಗೆ ಪುಷ್ ಮಾಡುತ್ತೆ. ದಿಸ್ ಇಸ್ ದ ಸಿಸ್ಟಮ್ ವರ್ಕಿಂಗ್ ವಿದಿನ್ ಅಸ್, ನಮ್ಮ ಒಳಗಡೆ ವರ್ಕ್ ಆಗ್ತಾ ಇರುತ್ತೆ. ಯಾವಾಗ ಆ ಸಿಚುವೇಶನ್ ಇಂದ ನೀವು ಹೊರಗಡೆ ಬಂದ್ಬಿಡ್ತೀರಿ, ಫೈಟ್ ಅಥವಾ ಫ್ಲೈಟ್ ಮೋಡ್ ಅಂದ್ರೆ ಹುಲಿ ಬಂತು ಎದುರುಗಡೆ, ಹೊಡೆದಾಡಬೇಕು ಅಥವಾ ಓಡೋಗ್ಬೇಕು, ಓಡ್ ಹೋಗ್ಬಿಟ್ರಿ, ನೌ ಯು ಆರ್ ಸೇಫ್ ಅಂತಂದಾಗ ಅವಾಗ ಏನಾಗುತ್ತೆ, ದ ಮೂಮೆಂಟ್ ಯು ಸ್ಟಾರ್ಟ್ ಫೀಲಿಂಗ್ ಇವಾಗ ನಾನು ಸೇಫ್ ಆಗಿದ್ದೀನಿ, ಸೇಫ್ ಪ್ಲೇಸಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತಂದಾಗ ಈ ಬ್ರೈನ್ ಆ ಅಡ್ರಿನಲಿನ್ ಕಾರ್ಟಿಸೋಲ್ ಅನ್ನುವಂಥ ಹಾರ್ಮೋನ್ ಸೆಕ್ರೆಟ್ ಮಾಡೋದನ್ನು ನಿಲ್ಲಿಸುತ್ತೆ. ನಿಲ್ಲಿಸಿದ ತಕ್ಷಣ ಏನಾಗುತ್ತೆ, ಮತ್ತೆ ಪೂರ್ತಿ ಸಿಸ್ಟಮ್ ನಾರ್ಮಲ್ ಸ್ಟೇಟ್ ಬರುತ್ತೆ. ಸೊ ಅವಾಗ ಮತ್ತೆ ಡೈಜೆಷನ್ ಶುರು ಆಗುತ್ತೆ, ಮತ್ತೆ ಲಂಗ್ಸ್ ಅಲ್ಲಿ ಏನು ಕೆಲಸ ಆಗಬೇಕಾಗತ್ತೆ, ಮತ್ತೆ ಬ್ರೈನ್ ಯಾವ ಥರ ಕೆಲಸ ಮಾಡಬೇಕು ಆ ಥರ ಕೆಲಸ ಮಾಡುತ್ತೆ. ಆ್ಯಂಡ್ ಅದೆಲ್ಲ ಕೆಲಸ ಶುರು ಆಗುತ್ತೆ ಮತ್ತೆ. ಅಂದ್ರೆ ಒಂಥರ ನಮ್ಮ ಬಾಡಿ ಫ್ಯಾಕ್ಟ್ರಿ ಥರ, ಎಲ್ಲಿ ವರ್ಕರ್ಸ್ ಜಾಸ್ತಿ ಬೇಕು ಅಲ್ಲಿ ಕೆಲಸ ಜಾಸ್ತಿ ಇದೆಪ್ಪ, ಎಲ್ಲ ವರ್ಕರ್ಸ್ನ ಅಲ್ಲಿ ಹಾಕ್ಬಿಡ್ತೀವಿ, ಮಿಕ್ಕಿರೋ ಎಲ್ಲ ಕೆಲಸನ ಆ ಸಮಯಕ್ಕೆ ಶಟ್ ಡೌನ್ ಮಾಡಿಬಿಡ್ತೀವಿ. ಯಾವಾಗ ಆ
ಇಂಪಾರ್ಟೆಂಟ್ ಕೆಲಸ ಏನಿತ್ತು ಅದು ಮುಗ್ದೋಯ್ತು, ಆಮೇಲೆ ಅಲ್ಲಿದೆಲ್ಲ ವರ್ಕರ್ಸ್ ಬಂದು ಮತ್ತೆ ಅವ್ರವ್ರ ಕೆಲಸದಲ್ಲಿ ಹೇಗೆ ಸೇರ್ಕೋತಾರೋ ಅದೇ ತರ ನಮ್ಮ ಬಾಡಿನೂ ಕೂಡ ಅದೇ ತರ ವರ್ಕ್ ಮಾಡುತ್ತೆ. ಅಂಡ್ ಅವಾಗ ಮತ್ತೆ ಯಾವಾಗ ಆ ಒಂದು ಸ್ಥಿತಿಯಿಂದ ಹೊರಗಡೆ ಬರ್ತೀರಿ, ಎಲ್ಲ ಸಿಸ್ಟಮು ಎಲ್ಲ ಎನರ್ಜಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ದಿಸ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್. ಬಟ್ ಇವಾಗ ಏನಾಗ್ತಾ ಇದೆ ಅಂದ್ರೆ, ಹೊರ ಜಗತ್ನಲ್ಲಿ ಯಾವುದೇ ರೀತಿ ಫೈಟ್ ಅಥವಾ ಫ್ಲೈಟ್ ಮೋಡಲ್ಲಿ ನೀವಿಲ್ಲ, ಬಟ್ ಒಳಗಡೆ ನಿರಂತರವಾಗಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ, ಭಯದ ಫೀಲಿಂಗ್ ಇದೆ. ಈ ಭಯದ ಫೀಲಿಂಗ್ ಒಳಗಡೆ ಮನಸ್ಸಿನ ಒಳಗಡೆ ನಡೀತಾ ಇರುವಾಗ ನಿಮ್ಗೆ ಬ್ರೇನ್ಗೆ ವೆದರ್ ಇಟ್ ಈಸ್ ರಿಯಲ್ ಅಥವಾ ನಿಮ್ಮ ಮೈಂಡಲ್ಲಿ ಸುಮ್ಮನೆ ಯೋಚನೆ ಮಾಡ್ತಾ ಇರೋದಕ್ಕೆ ಅರ್ಥ ಆಗೋದಿಲ್ಲ. ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ಅದಕ್ಕೆ ತಕ್ಕಂತೆ ಈ ಬ್ರೇನ್ ಏನು ಮಾಡುತ್ತೆ, ಆ ಅಡ್ರಿನಲಿನ್ ಕಾರ್ಟಿಸಲ್ ಅನ್ನೋಂಥ ಹಾರ್ಮೋನ ಸೆಕ್ರೆಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಇವಾಗ ಹಾರ್ಮೋನ್ಸ್ ಎಲ್ಲ ಸೆಕ್ರೆಟ್ ಆಗ್ತಾ ಇದೆ, ಎನರ್ಜಿ ಎಲ್ಲಿ ಹೋಗ್ಬೇಕಲ್ಲಿ ಹೋಗ್ತಾ ಇಲ್ಲ. ಬಿಕಾಸ್ ಕೈ ಕಾಲ್ಗಳಲ್ಲಿ ಎನರ್ಜಿ ನೀವು ಯೂಸೇ ಮಾಡ್ತಾ ಇಲ್ಲ, ಎಲ್ಲೂ ಓಡೋಗ್ತಾ ಇಲ್ಲ, ಎಲ್ಲೂ ಫೈಟು ಮಾಡ್ತಾ ಇಲ್ಲ. ಸೊ ಕೈ ಕಾಲ್ಗಳಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇದೆ, ಬಟ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಹಾಗಾಗಿ ದಟ್ ಎನರ್ಜಿ ಈಸ್ ಕನ್ಫ್ಯೂಸ್ಡ್. ಇವಾಗ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಅಂಡ್ ದ ಹೋಲ್ ಸಿಸ್ಟಮ್, ಹೋಲ್ ಕನ್ಫ್ಯೂಷನ್ ಈಸ್ ಗೋಯಿಂಗ್ ಆನ್ ಇನ್ಸೈಡ್ ಯೋರ್ ಬ್ರೈನ್. ಅದೇನ್ ಮಾಡ್ತಾ ಇದೆ, ಈ ಅಡ್ರಿನಲಿನ್ ಕಾರ್ಟಿಸೋಲ್ ಅನ್ನುವಂಥದ್ದು, ಇದು ನಿಮ್ಮ ಒಳಗಡೆ ಎಂಗ್ಸೈಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ, ಫಿಯರ್ನ ಕ್ರಿಯೇಟ್ ಮಾಡ್ತಾ ಇದೆ, ಒಂಥರ ಆಂಗರ್ನ, ಇರಿಟೇಷನ್ನ, ಫ್ರಸ್ಟ್ರೇಷನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಂಡ್ ಇದು ಒಂಥರ ಒಂದು ಲೂಪ್ ಕಂಟಿನ್ಯೂಸ್ ಆಗಿ ಓಡ್ತಾನೆ ಇರುತ್ತೆ. ಆ್ಯಂಡ್ ಬಿಕಾಸ್ ವಿ ಆರ್ ಇನ್ ದಿಸ್ ಲೂಪ್, ವಿ ಆರ್ ಆಲ್ವೇಸ್ ಸ್ಟ್ರಗ್ಲಿಂಗ್ ಇನ್ ದ ಲೈಫ್, ರೈಟ್? ಇಲ್ಲಿ ಬುದ್ಧ ಪ್ರಾಸಂಗಿಕ ಆಗ್ತಾನೆ. ಬುದ್ಧ ಯಾಕೆ ಪ್ರಾಸಂಗಿಕ ಆಗ್ತಾನೆ ಅಂದ್ರೆ, ಹಿ ಆಲ್ವೇಸ್ ಸೇಸ್ ಕಿ ಟೇಕ್ ದ ಮಿಡಲ್ ಪಾತ್, ಡೋಂಟ್ ಗೋ ಟು ಎನಿ ಎಕ್ಸ್ಟ್ರೀಮಿಟಿ. ಯಾವುದೇ ರೀತಿ ಎಕ್ಸ್ಟ್ರೀಮಿಟಿಗೆ ಹೋಗ್ಬಿಡಿ, ಮಿಡಲ್ ಪಾತ್ ತಗೊಳ್ಳಿ. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಏನ್ ನಿರ್ಣಯ ತಗೋಬೇಕು ಆ ನಿರ್ಣಯ ತಗೊಂಡು ಜಸ್ಟ್ ರಿಲ್ಯಾಕ್ಸ್, ಜಸ್ಟ್ ಕಾಮ್, ರೈಟ್? ಎಕ್ಸಾಂಪಲ್ಗೆ ಎರಡು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಮೊದಲನೇದು ಎಕ್ಸಾಂಪಲ್ ತಗೊಂಡಕ್ಕೆ ನೀವು ಅಹಿಂಸೆನ ಪಾಲನೆ ಮಾಡ್ತೀರಿ, ಬಟ್ ಮನೆಯಲ್ಲಿ ತುಂಬಾ ಜಾಸ್ತಿ ಕಾಕ್ರೋಚ್ ಆಗಿಬಿಟ್ಟಿದ್ದಾವೆ, ತುಂಬಾ ಜಾಸ್ತಿ ಪೇಸ್ಟ್ ಆಗಿದೆ, ಪೇಸ್ಟ್ ಕಂಟ್ರೋಲ್ ಮಾಡಲೇಬೇಕಾದಂತ ಪರಿಸ್ಥಿತಿ ಆಗಿದೆ. ಅವಾಗ ಮನಸ್ಸಿನ ಒಳಗಡೆ ಗೊಂದಲ ಬೇಡ. ಈ ಪೇಸ್ಟ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ನನ್ಗೇನಾಗತ್ತೆ, ನನ್ನ ಮನೆಯಲ್ಲಿ ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ ಇಲ್ಲಿ ಕಾಯಿಲೆ ಬರುತ್ತೆ, ನಾವು ಎಲ್ಲ ಹಾಸ್ಪಿಟಲ್ ಸೇರ್ಬೇಕಾಗಬಹುದು. ಹಾಗಾಗಿ ನಮ್ಮ ಮನೆ ಮೇಲೆ, ನಮ್ಮ ಜೀವನದಲ್ಲಿ ಇದು ಅಟ್ಯಾಕ್ ಆಗಿದೆ. ಸೊ ಐ ಹ್ಯಾವ್ ಟು ಟೇಕ್ ದ ಡಿಸಿಷನ್, ಐ ಹ್ಯಾವ್ ಟು ಫೈಟ್. ಹೇಗೆ ಪಾಕಿಸ್ತಾನ ಅಥವಾ ಯಾವುದೋ ಬೇರೆ ಕಂಟ್ರಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ನಾವು ಫೈಟ್ ಮಾಡಲೇಬೇಕು. ಓ ಆ ಸೈನಿಕರು ತುಂಬ ಒಳ್ಳೆಯವರು, ಓ ಅವು ವ್ಯಕ್ತಿಗಳು ತುಂಬ ಒಳ್ಳೆಯವರು, ನಾನು ಹಿಂಸೆ ಮಾಡಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ. ಎದುರಾಳಿಯ ಸೈನಿಕರು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ನಮ್ಮ ದೇಶಕ್ಕೆ ಅವರು ವೈರಿಗಳೇ, ಅವ್ರನ್ನ ಸಹಿಸಲೇಬೇಕು. ಅದೇ ಥರ ಈ ಥರ ಸಿಚುವೇಶನ್, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ಅಷ್ಟೇ. ಈ ಥರ ನಿಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಈ ಥರ ಸಿಚುವೇಶನ್ಗಳು ಬರ್ತಾ ಇದೆ ನೀವು ನೋಡಿ, ಅಲ್ಲಿ ಆ ಸಮಯದಲ್ಲಿ ಆ ನಿರ್ಣಯ ತಗೊಂಡ್ರಿ, ಎಸ್ ಇವಾಗ ಪೆಸ್ಟ್ ಕಂಟ್ರೋಲ್ ಮಾಡಲೇಬೇಕಾದಂಥ ಪರಿಸ್ಥಿತಿ, ಮಾಡೋಣ. ಟೇಕ್ ದಟ್ ಡಿಸಿಷನ್ ಆ್ಯಂಡ್ ಫರ್ಮ್ ಡಿಸಿಷನ್ ತಗೊಂಡು ರಿಲ್ಯಾಕ್ಸ್ ಆಗಿಬಿಡಿ. ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆ, ಅಯ್ಯೋ ನಾನು ಹಿಂಗೆ ಮಾಡಿಬಿಟ್ಟೆ. ಒಂದು ವೇಳೆ ಆ ಥರ ಮನಸ್ಸಲ್ಲಿ ಇತ್ತು ಅಂದ್ರೆ, ಪಾಪ ಪುಣ್ಯ ಅಂತ ಇತ್ತಂದ್ರೂ ಕೂಡ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಇದನ್ನು ಮಾಡ್ತೀನಪ್ಪ, ಇಷ್ಟು ದಾನ ಮಾಡ್ತೀನಿ ಈ ಪಾಪ ಮಾಡಿದಕ್ಕೆ ಅಂತ ಮಾಡಿ ಆ ದಾನ ಮಾಡಿ ಮುಗಿಸ್ಬಿಡಿ. ರೈಟ್? ಟೇಕ್ ದ ಮಿಡಲ್ ಪಾತ್. ಫ್ರೆಂಡ್ ಜೊತೆಗೆ ಗಲಾಟೆ ಆಗೋಯ್ತು, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಬೇಡವು. ಈಗೂ ಹೇಳ್ತಾ ಇದ್ದೆ ನಾನೇ ಯಾಕೆ ಹೋಗ್ಲಿ, ಬಟ್ ಮನ್ಸು ಹೇಳ್ತಾ ಇದೆ ಹೋಗ್ಬೇಕು ಅಂತ. ಟೇಕ್ ದ ರೈಟ್ ಡಿಸಿಷನ್. ಡಿಸೈಡ್ ಮಾಡಿ, ಯೋಚನೆ ಮಾಡಿ ನಾನು ನನ್ನ ಈಗೋದಲ್ಲಿದ್ದರೆ ನನ್ನ ಫ್ರೆಂಡ್ಶಿಪ್ ಹಾಳು ಮಾಡಿಕೊಂಡು ಅವ್ನು ಮಾಡಿರುವಂಥ ತಪ್ಪು ಏನು ಗಲಾಟೆ ಆಗಿದೆ ಅದರಲ್ಲಿ ಅವನದೇ ತಪ್ಪಿರ್ಬೋದು, ಆ ತಪ್ಪು ಅಷ್ಟು ದೊಡ್ಡದಾಗಿತ್ತ, ಜೀವನ ಪರ್ಯಂತ ಅವನಿಂದ ದೂರ ಇರಬೇಕಾ? ಇಲ್ಲ, ಈಸ್ ಅ ಗುಡ್ ಪರ್ಸನ್, ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಗಳಿಗೆಯಲ್ಲಿ ತಪ್ಪು ಮಾಡಿರ್ತಾನೆ, ಇಟ್ಸ್ ಓಕೆ, ನಾನೇ ಹೋಗಿ ಮಾತಾಡ್ಸ್ಬಿಡ್ತೀನಿ ಅಂತ ಹೋಗಿ ಮಾತಾಡಿಸ್ಬಿಡಿ. ಒಂದ್ ವೇಳೆ ಇಲ್ಲ ಅವನು ಇಸ್ ಟೂ ರಾಂಗ್, ತುಂಬಾ ತಪ್ಪು ವ್ಯಕ್ತಿ, ತುಂಬಾ ಕೆಟ್ಟ ವ್ಯಕ್ತಿ, ಅವನ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು ಏನು ಯೂಸ್ ಇಲ್ಲ ಅಂತಿದ್ರೆ, ಜಸ್ಟ್ ಬ್ರೇಕ್ ಇಟ್, ಕಮ್ ಅವೇ ಅಂಡ್ ಮೂವ್ ಆನ್ ಇನ್ ಯೋರ್ ಲೈಫ್. ಟೇಕ್ ದ ರೈಟ್ ಡಿಸಿಷನ್. ಆ ರೈಟ್ ಥಿಂಕಿಂಗ್ ಮಾಡಿ ರೈಟ್ ಡಿಸಿಷನ್ ತಗೊಂಡು ಕಮ್ ಟು ದ ಮಿಡಲ್ ಪಾತ್. ಟೇಕ್ ದ ರೈಟ್ ಡಿಸಿಷನ್ ಅಂಡ್ ರಿಲೀಸ್ ಇಟ್. ಟೇಕ್ ದ ರೈಟ್ ಡಿಸಿಷನ್ ಅಂಡ್ ರಿಲೀಸ್ ಇಟ್ ಅಂತ ಅಂದ್ರೆ, ಈಗ ವೈರನ್ ಇಟ್ಕೊಳ್ಳೋದು ಬೇಡ, ವೈರತ್ವ ಇಟ್ಕೊಳ್ಳೋದು ಬೇಡ, ಅವನಿಂದ ಡಿಸ್ಕನೆಕ್ಟ್ ಆಗ್ರಿ, ಜಸ್ಟ್ ಮೂವ್ ಆನ್ ಇನ್ ಯೋರ್ ಲೈಫ್. ಅಥವಾ ಅವನ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರಿ, ಜಸ್ಟ್ ಮೂವ್ ಆನ್ ಇನ್ ದ ಲೈಫ್. ಯಾವುದೇ ಎಕ್ಸ್ಟ್ರೀಮಿಟಿಲಿ ಇರಬೇಡಿ, ಹಿಂಗೆ ಮಾಡ್ತೀನಿ, ಅವನ ಜೊತೆಗೆ ವೈರತ್ವ ಇಟ್ಕೊಳ್ತೀನಿ, ಜೀವನ ಪರ್ಯಂತ ಅವನು ಬಂದ್ರೆ ಸಾಕು ನಾನು ಸಹಿಸ್ಬಿಡ್ತೀನಿ, ಕೊಂದ್ಬಿಡ್ತೀನಿ, ಆ ಥರದ ಫೀಲಿಂಗು ಬೇಡ.
ಎಟ್ ದ ಸೇಮ್ ಟೈಮ್ ತುಂಬ ನೆಗೆಟಿವ್ ಫೀಲಿಂಗು ಬೇಡ. ಅದಕ್ಕೆ ಸೊ ಈ ಥರ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಅದನ್ನು ನೋಡಿಕೊಂಡು ವೆನ್ ಯು ಟೇಕ್ ದ ರೈಟ್ ಡಿಸಿಷನ್ ಎಟ್ ದ ರೈಟ್ ಟೈಮ್, ನಿಮ್ಮ ಜೀವನದಲ್ಲಿ ಆಟೋಮೆಟಿಕ್ಲಿ ಎಲ್ಲನೂ ಸರಿ ಹೋಗ್ತಾ ಬರುತ್ತೆ. ಕ್ಲಿಯರ್? ಸೊ ಆಲ್ವೇಸ್ ಟೇಕ್ ದ ಮಿಡಲ್ ಪಾರ್ಟ್. ಬುದ್ಧನ ಟೀಚಿಂಗ್ ಏನಿದೆ, ಡೋಂಟ್ ಗೋ ಟು ಎನಿ ಎಕ್ಸ್ಟ್ರೀಮಿಟಿ. ನಾವು ಅತಿರೇಕಕ್ಕೆ ಹೋಗ್ಬಿಡ್ತೀವಿ. ಕೆಲವರು ಈ ಅಗೇನ್ ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ, ನನಗೂ ಐ ಡೋಂಟ್ ಬಿಲೀವ್ ಆರ್ ಐ ಡೋಂಟ್ ಫಾಲೋ ಎನಿ ರಿಲಿಜಿಯಸ್ ಸಿಸ್ಟಮ್ಸ್. ಓಕೆ, ನಮ್ಮ ಯಾವ ಜಾತಿಯಲ್ಲಿ ನಾವು ಹುಟ್ಟಿದ್ದೀವಿ, ಯಾವ ಕುಲದಲ್ಲಿ ಯಾವ ಮನೇಲಿ ನಾವು ಹುಟ್ಟಿದ್ದೀವಿ, ಆ ಮನೆ ಯಾವೊಂದು ರಿಲಿಜನ್ನ ಫಾಲೋ ಮಾಡ್ತಾ ಇದೆ, ಆ ರಿಲಿಜನ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಯಾವುದೇ ರೀತಿ ಎಕ್ಸ್ಟ್ರೀಮಿಟಿಗೆ ಹೋಗೋದಿಲ್ಲ. ವಾಟ್ ಐ ಬಿಲೀವ್ ಇಸ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ಧರ್ಮ, ನಮ್ಮ ಜಾತಿ ನಮಗೆ, ಇಟ್ ಈಸ್ ಮೈ ಪರ್ಸನಲ್ ಚಾಯ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಸೊಸೈಟಿ, ಸಮಾಜಕ್ಕೆ ಅಥವಾ ಹೊರನೋಟಕ್ಕೆ ಬಂದಾಗ ವಿ ಆರ್ ಆಲ್ ಒನ್. ಒಬ್ಬ ವ್ಯಕ್ತಿ ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಜೈನ್ ಆಗಿರ್ಬೋದು, ಬೌದ್ಧ ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರು ನಾವು ಅಷ್ಟೇ. ಬಟ್ ಕೆಲವರು ಏನು ಮಾಡ್ತಾರೆ, ನಮ್ಮ ಧರ್ಮನೇ ದೊಡ್ಡದು, ರೈಟ್, ಅವ್ರ ಧರ್ಮ ಕೆಟ್ಟದು, ಅವ್ರು ಮಾಡ್ತಾ ಇರೋದು ಕೆಟ್ಟದು. ಆ ಧರ್ಮದಲ್ಲಿ ಕೆಲವು ವ್ಯಕ್ತಿಗಳು ಕೆಟ್ಟ ಕೆಲಸ ಮಾಡ್ತಿರ್ಬೋದು, ಧರ್ಮ ಯಾವುದು ಕೆಟ್ಟದಲ್ಲ. ಬಟ್ ನಮ್ಮ ಇಂಡಿಯಲ್ಲಿ ಏನಂದ್ರೆ, ಯಾರೋ ಒಬ್ರು ಕೆಟ್ಟವರು ಇದ್ರು ಅಂದ್ರೆ ಆ ಪೂರ್ತಿ ಕಮ್ಯುನಿಟಿನೇ ಕೆಟ್ಟದು ಅಂತ ನಾವು ಇದನ್ನ ಮಾಡ್ಬಿಡ್ತೀವಿ, ಪರಿಗಣಿಸ್ಬಿಡ್ತೀವಿ, ರೈಟ್. ಸೊ ಸಮಟೈಮ್ಸ್ ವಿ ಗೋ ಟು ದ ಎಕ್ಸ್ಟ್ರೀಮಿಟಿ ಆಫ್ ದ ಥಿಂಗ್ಸ್. ಸೊ ಡೋಂಟ್ ಗೋ ಟು ದ ಎಕ್ಸ್ಟ್ರೀಮಿಟಿ, ಕಮ್ ಟು ದ ಮಿಡಲ್ ಪಾತ್. ನಿಮ್ಮ ಧರ್ಮ ನಿಮಗೆ, ಅವ್ರ ಧರ್ಮ ನಿಮ್ಮ ಮನೇಲಿ ನೀವು ಏನು ಪಾಲನೆ ಮಾಡ್ತೀವಿ ನೀವು ಮಾಡಿ, ಅವ್ರ ಮನೇಲಿ ಅವ್ರು ಏನು ಪಾಲನೆ ಮಾಡ್ತಾರೆ ಮಾಡಲಿ. ಬಟ್ ಹೊರಗಡೆ ಬಂದಾಗ, ಸಮಾಜದಲ್ಲಿ ಹೊರಗಡೆ ಬಂದಾಗ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹ್ಯೂಮನ್ ಬೀಯಿಂಗ್ಸ್ ಥರ ಬಿಹೇವ್ ಮಾಡೋಣ. ಆರ್ ಯು ಗೆಟಿಂಗ್? ಸೊ ಯಾವುದೇ ರೀತಿ ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಳ್ದೆ, ಯಾವುದೇ ರೀತಿ ಎಕ್ಸ್ಟ್ರೀಮಿಟಿಗೆ ಹೋಗ್ದೇನೆ, ಆಲ್ವೇಸ್ ಕಮ್ ಟು ದ ಮಿಡಲ್ ಪಾತ್. ಆ್ಯಂಡ್ ಆ ಮಿಡಲ್ ಪಾತಲ್ಲಿ ಇದ್ದಾಗ ನಮ್ಮ ಜೀವನ ಸರಳವಾಗಿ, ಸುಗಮವಾಗಿ ನಾವು ಮುಂದಕ್ಕೆ ಸಾಗಿಸ್ಬೋದು. ದಟ್ ಈಸ್ ದ ಟೀಚಿಂಗ್ ಆಫ್ ಬುದ್ಧ. ಆ್ಯಂಡ್ ಆಲ್ವೇಸ್ ರಿಮೆಂಬರ್, ಆಸ್ ಐ ಟೋಲ್ಡ್ ಯು, ಈ ಎಂಗ್ಸೈಟಿ ಇರ್ಬೋದು, ಓವರ್ ಥಿಂಕಿಂಗ್ ಇರ್ಬೋದು, ದೀಸ್ ಆರ್ ಆಲ್ ಬಿಕಾಸ್ ಆಫ್ ದಟ್ ಒಳಗಡೆ ನಡೀತಾ ಇರುವಂಥ ದ್ವಂದ್ವದಿಂದ. ಆ ದ್ವಂದ್ವದಿಂದ ಹೊರಗಡೆ ಬರೋದು ಹೇಗೆ? ಒಂದು ಸಿಂಪಲ್ ಟೆಕ್ನಿಕ್ ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಇದನ್ನು ನಾವು ಐ ಥಿಂಕ್ NLPಲೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ಬೀಯಿಂಗ್ ಅವೇರ್, ಜಸ್ಟ್ ಬೀಯಿಂಗ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್. ಈಗ ಎಕ್ಸಾಂಪಲ್ಗೆ ಎಂಗ್ಸೈಟಿ ಆಗ್ತಾ ಇದೆ, ರೈಟ್? ಎಂಗ್ಸೈಟಿ ಆಗ್ತಾ ಇರುವಾಗ ಜಸ್ಟ್ ಆ ಎಂಗ್ಸೈಟಿ ಆಗ್ತಾ ಇರುವಾಗ ಜಸ್ಟ್ ಬಿಕಮ್ ಅವೇರ್ ಆಫ್ ದಟ್. ಓಕೆ, ನನಗೆ ಈ ಸಮಯದಲ್ಲಿ ಎಂಗ್ಸೈಟಿ ಆಗ್ತಾ ಇದೆ. ಬಿಕಮಿಂಗ್ ಅವೇರ್ ಆ್ಯಂಡ್ ಲೇಬಲಿಂಗ್ ಇಟ್. ಸೊ ಯಾವಾಗ ನೀವು ಅವೇರ್ನೆಸ್ ಬರ್ತೀರಿ, ಆಟೋಮೆಟಿಕ್ಲಿ ಆ ಎಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಕೋಪ ಬರ್ತಾ ಇದೆ, ಇನ್ಸ್ಟೆಂಟ್ ಆಗಿ ಜಸ್ಟ್ ರಿಯಲೈಸ್ ಮಾಡಿ, ಓಕೆ ನನಗೆ ಇವಾಗ ಕೋಪ ಬರ್ತಾ ಇದೆ. ಟೆಲ್ ಟು ಯೋರ್ ಸೆಲ್ಫ್, ನನಗೆ ಇವಾಗ ಕೋಪ ಬರ್ತಾ ಇದೆ. ಸೊ ವಾಟ್ ಯು ಆರ್ ಡೂಯಿಂಗ್ ಇಸ್, ನೀವು ಅವೇರ್ ಆಗ್ತಾ ಇದ್ದೀರಿ, ಅದಕ್ಕೊಂದು ಲೇಬಲ್ ಕೊಡಿದ್ರೆ, ಹಾಂ ನನಗೆ ಕೋಪ ಬರ್ತಾ ಇದೆ ಅಂತ. ಯಾವಾಗ ನೀವು ಅವೇರ್ ಆಗ್ತೀರಿ, ಆಟೋಮೆಟಿಕ್ಲಿ ಆ ಒಂದು ಒಳಗಡೆ ಏನು ಗೊಂದಲ ನಡೀತಾ ಇದೆ ಅದು ಪೆಸಿಫೈ ಆಗತ್ತೆ, ಅದು ರಿಲೀಸ್ ಆಗುತ್ತೆ ಆ್ಯಂಡ್ ರಿಲ್ಯಾಕ್ಸ್ ಆಗ್ತೀವಿ. ಸ್ವಲ್ಪ ಇದು ಮಾಡೋದು ಕಷ್ಟ ಅನ್ಸ್ಬೋದು, ಯಾಕಂದ್ರೆ ಆ ಸಮಯದಲ್ಲಿ ಆಗ್ತಾ ಇರುವಾಗ ಅವೇರ್ನೆಸ್ಸೇ ಬರೋದಿಲ್ಲ, ನಾವು ರಿಯಾಕ್ಟ್ ಮಾಡಿಬಿಡ್ತೀವಿ. ಬಟ್ ಸ್ವಲ್ಪ ಕೂಲಾಗಿ ಈ ಥರ ಆಗ್ತಾ ಇದ್ದಂಥ ಅವೇರ್ನೆಸ್ ಬಂದ್ಬಿಡ್ತು ಅಂದರೆ, ಅದನ್ನು ಲೇಬಲ್ ಮಾಡಿಬಿಟ್ರೆ ಅದನ್ನು ಕಡಿಮೆ ಮಾಡೋದು, ಅದನ್ನು ರಿಲೀಸ್ ಮಾಡೋದು, ಅದನ್ನು ಹೀಲ್ ಮಾಡೋದು ತುಂಬ ಈಸಿ ಆಗಿಬಿಡುತ್ತೆ. ಸೊ ದಿಸ್ ಈಸ್ ಒನ್ ವೇ ಟು ಹೀಲ್ ಎನಿ ಆಫ್ ಯುವರ್ ಎಂಗ್ಸೈಟಿ ಇರ್ಬೋದು, ಓವರ್ ಥಿಂಕಿಂಗ್ ಇರ್ಬೋದು, ಅಥವಾ ಈ ಥರ ಯಾವುದೇ ರೀತಿ ನೆಗೆಟಿವ್ ಭಾವ ಇರ್ಬೋದು. ಈ ಥರದ ಸಾಕಷ್ಟು ಟೆಕ್ನಿಕ್ಗಳನ್ನು NLPಲಿ ನಾವು ಕಲಿತಾನೆ ಹೋಗ್ತೀವಿ. ಸೊ NLP ಕ್ಲಾಸಿಗೆ ಇವತ್ತಾದ್ರು ಬಂದರೆ ವಿಲ್ ಲರ್ನ್ ದೇರ್ ಆಲ್ಸೋ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಬೀಯಿಂಗ್ ಮೈಂಡ್ಫುಲ್. ಅವೇರ್ನೆಸ್ ಇಸ್ ಅಗೇನ್ ನಥಿಂಗ್ ಬಟ್ ಮೈಂಡ್ಫುಲ್ನೆಸ್. ಮೈಂಡ್ಫುಲ್ನೆಸ್ ಅಂದರೆ ನೀವು ಏನು ಮಾಡ್ತಾ ಇದ್ದೀರಿ, ಅದನ್ನು ಮಾಡುವಾಗ ಅದರ ಕಡೆನೇ ಪೂರ್ತಿ ಗಮನ ಕೊಡೋದನ್ನು ನಾವು ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ. ಮೈಂಡ್ಫುಲ್ನೆಸ್ ಅಂದರೆ ನೀವು ಏನು ಮಾಡ್ತಾ ಇದ್ದೀರಿ, ಕಂಪ್ಲೀಟ್ ನಿಮ್ಮ ಅವೇರ್ನೆಸ್, ನಿಮ್ಮ ಒಂದು 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 ಫೋಕಸ್ ಏನಿದೆ ಆ ಕೆಲಸದಲ್ಲೇ ಇದೆ, ಅಲ್ಲಿ ಇಲ್ಲಿ ಹೋಗ್ತಾ ಇಲ್ಲ ಅಂತ. ಸಾಮಾನ್ಯವಾಗಿ ಅಗೇನ್ ನಮ್ಮ ಇವತ್ತಿನ ಜನ್ರೇಷನ್ ಅಥವಾ ಇವತ್ತಿನ ಡೇಸ್ಗಳಲ್ಲಿ ಇವತ್ತಿನ ಜನ್ರೇಷನ್, ನಾವು ಈ ಒಂದು ಓಲ್ಡ್ ಜನ್ರೇಷನ್ 40s 50s 60s ಇರೋರು ಕೂಡ ನಾವು ಮಲ್ಟಿಪಲ್ ಟಾಸ್ಕಿಂಗ್ಗಳನ್ನು ಮಾಡ್ತೀವಿ. ಊಟ ಮಾಡ್ತಾ ಮಾಡ್ತಾ TV ನೋಡ್ತಾ ಹೋಗ್ತೀವಿ, ಊಟ ಮಾಡ್ತಾ ಮಾಡ್ತಾ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ, ಡ್ರೈವ್ ಮಾಡ್ತಾ ಮಾಡ್ತಾ ಮಾತಾಡ್ತಾ ಹೋಗ್ತೀವಿ. ಸೊ ಮಲ್ಟಿಪಲ್ ಟಾಸ್ಕಿಂಗ್ ಮಾಡುವಾಗ ಏನಾಗುತ್ತೆ, ಅಗೇನ್ ನಮ್ಮ ಬ್ರೈನಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗ್ತವೆ, ಕ್ಲಾರಿಟಿ ಇರೋದಿಲ್ಲ, ರೈಟ್? ಸೊ
ಮೈಂಡ್ಫುಲ್ನೆಸ್ ಈಸ್ ನಥಿಂಗ್ ಬಟ್ ಯಾವ ಕೆಲಸ ಫಾರ್ ಎಕ್ಸಾಂಪಲ್ ಊಟ ಮಾಡ್ತಾ ಇದ್ದೀವಿ, ಊಟ ಮಾಡ್ತಾ ಇರೋ ಬರೀ ಊಟ ಮಾಡಿ, ಆ ಸಮಯದಲ್ಲಿ ಮೊಬೈಲು ಪಕ್ಕಕ್ಕೆ ದೂರ ಇಟ್ಬಿಡಿ, ಟಿವಿನೂ ಆಫ್ ಮಾಡಿಬಿಡಿ, ಬರೀ ಊಟ ಮಾಡೋ ಊಟ ಮಾತ್ರ, ನಿಮ್ಮ ಫೋಕಸ್ ಕಂಪ್ಲೀಟಾಗಿ ಊಟದ ಮೇಲೆ ಇರಲಿ ಸರ್. ಆ ಸಮಯದಲ್ಲಿ ವಿಚಾರಗಳು ಬರ್ತಾ ಇರಲಿ. ಮೈಂಡ್ನ ಶಟ್ ಡೌನ್ ಮಾಡೋಕ್ಕಾಗೋದಿಲ್ಲ ನೀವು, ಮೈಂಡ್ನ ಶಟ್ ಡೌನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಊಟ ಮಾಡ್ತಾ ಇರುವಾಗ ಆ ಅವೇರ್ನೆಸ್ ಪೂರ್ತಿ ಊಟದಲ್ಲಿ ಇತ್ತು ಅಂದರೆ ಮೈಂಡಲ್ಲಿ ಬರುವಂಥ ವಿಚಾರಗಳು ಕೂಡ ಆಟೋಮೆಟಿಕ್ಲಿ ಕಮ್ಮಿ ಆಗ್ತವೆ, ರೈಟ್. ಆ್ಯಂಡ್ ಮೈಂಡ್ ಏನಾಗುತ್ತೆ, ವೆನ್ ಯು ಆರ್ ಡೂಯಿಂಗ್ ಮಲ್ಟಿ ಟಾಸ್ಕಿಂಗು, ಒಂದೇ ಸತಿ ಇದು ಮೈಂಡ್ಗೆ ಒಂದು ಲಿಮಿಟೇಷನ್ಸ್ ಇದೆ, ರೈಟ್. ಇದು 16 ಬಿಟ್ಸ್ ಪರ್ ಸೆಕೆಂಡ್ ಇನ್ಫಾರ್ಮೇಷನ್ಗಳನ್ನು ಒಳಗಡೆ ತಗೊಳುತ್ತೆ. ಐ ಆಮ್ ಸಾರಿ, 16 ಅಲ್ಲ, 128 ಬಿಟ್ಸ್ ಪರ್ ಸೆಕೆಂಡ್. ಸೊ 128 ಬಿಟ್ಸ್ ಪರ್ ಸೆಕೆಂಡ್ ಇನ್ಫಾರ್ಮೇಷನ್ ಒಳಗಡೆ ತಗೊಳುತ್ತೆ. ಅಷ್ಟು ಇನ್ಫಾರ್ಮೇಷನ್ ಮಾತ್ರ ತಗೊಳ್ಳೋ ಕೆಪಾಸಿಟಿ ಇದೆ. ಬಟ್ ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ, ವೆನ್ ಯು ಆರ್ ಡೂಯಿಂಗ್ ಮಲ್ಟಿಪಲ್ ಥಿಂಗ್ಸ್, ಮಲ್ಟಿಪಲ್ ಇನ್ಫಾರ್ಮೇಶನ್ ಒಳಗಡೆ ಹೋಗ್ತಾ ಇದೆ. ಇಲ್ಲಿ ಊಟನೂ ಮಾಡ್ತಾ ಇದ್ದೀರಿ, ಸೊ ಊಟದಲ್ಲಿ ಏನೇನು ಮಾಡ್ತಾ ಇದ್ದೀರಿ, ತಿಂತಾ ಇದ್ದೀರಿ, ಆ ಇನ್ಫಾರ್ಮೇಶನ್ ಕೂಡ ಒಳಗಡೆ ಹೋಗ್ತಾ ಇದೆ. ಟಿವಿ ನೋಡ್ತಾ ಇದ್ದೀರಿ, ಅದರದ್ದು ಇನ್ಫಾರ್ಮೇಶನ್ ಹೋಗ್ತಾ ಇದೆ. ಇನ್ಯಾರು ಮಾತಾಡಿದ್ರೆ ಅದು ಇನ್ಫಾರ್ಮೇಶನ್ ಹೋಗ್ತಾ ಇದೆ. ಸೊ ಮಲ್ಟಿಪಲ್ ಇನ್ಫಾರ್ಮೇಶನ್ ಒಳಗಡೆ ಹೋಗ್ತಾ ಇರುವಾಗ ಏನಾಗುತ್ತೆ, ಆ ಇನ್ಫಾರ್ಮೇಶನ್ ಎಲ್ಲ ಪಕ್ಕಕ್ಕೆ ಇಟ್ಟಿರುತ್ತೆ, ಬಟ್ ಅದನ್ನ ಪ್ರೊಸೆಸ್ ಮಾಡ್ತಾ ಇರೋದಿಲ್ಲ. ಸೊ ಆ ಪ್ರೊಸೆಸ್ ಏನಾಗುತ್ತೆ, ಆ ಪ್ರೊಸೆಸ್ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಕಂಟಿನ್ಯೂಸ್ ಆಗಿ ಆ ಪ್ರಾಸೆಸ್ ನಡೀತಾನೆ ಇರುತ್ತೆ. And that processing is nothing but overthinking. ಆರ್ ಯು ಗೆಟಿಂಗ್? ಸೊ ಯಾವಾಗ ನೀವು ಮೈಂಡ್ಫುಲ್ ಆಗಿ ಯಾವುದೇ ಕೆಲಸ ಮಾಡ್ತೀರಿ, ಯಾವುದೇ ಕೆಲಸ ಮಾಡ್ತಾ ಇದ್ದೀರಿ, ಅದನ್ನು ಆ ಸಮಯದಲ್ಲಿ ಅದೇ ಒಂದೇ ಕೆಲಸ ಮಾಡಿ. ಮಲ್ಟಿಪಲ್ ಟಾಸ್ಕಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಮಾಡುವಂಥ ಕೆಪಾಸಿಟಿ ನಮ್ಮ ಬ್ರೈನಲ್ಲಿ ಇಲ್ವೇ ಇಲ್ಲ. ನೀವು ಮಲ್ಟಿ ಟಾಸ್ಕಿಂಗ್, ಎಷ್ಟೋ ಜನ ಹೇಳ್ತಾರೆ ಐ ಆಮ್ ಮಲ್ಟಿ ಟಾಸ್ಕರ್ ಅಂತ, ಮಲ್ಟಿಪಲ್ ಕೆಲಸಗಳನ್ನ ಒಂದೇ ಸತಿ ಮಾಡ್ತೀನಿ. ಇಲ್ಲ, ವಿ ಡೋಂಟ್ ಡೂ ಇಟ್, ವಿ ಕ್ಯಾನಾಟ್ ಡೂ ಇಟ್. ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಏನು ಗೊತ್ತಾ, ನಮ್ಮ ಮೈಂಡು, ನಮ್ಮ ಬ್ರೈನ್ ಏನಿದೆ, ಫಾಸ್ಟ್ ಆಗಿ ಶಿಫ್ಟ್ ಆಗ್ತಾ ಇದೆ ಫ್ರಮ್ ಒನ್ ವರ್ಕ್ ಟು ಅದರ್ ವರ್ಕ್. ಕಾನ್ಸ್ಟೆಂಟ್ ಆಗಿ ಎರಡು ಕೆಲಸಗಳನ್ನ ಮೈಂಡ್ ಒಟ್ಟಿಗೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಆ ಕೆಪಾಸಿಟಿನೇ ಇಲ್ಲ. ಆ ಸಿಸ್ಟಮ್ ಅಲ್ಲಿ ಅದು ಇಲ್ವೇ ಇಲ್ಲ ಸಿಸ್ಟಮ್, ರೈಟ್. ಸೊ ಇಟ್ ಈಸ್ ಜಸ್ಟ್ ಲೈಕ್ ಅ ಶಿಫ್ಟಿಂಗ್, ಫಾಸ್ಟ್ ಆಗಿ ಶಿಫ್ಟ್ ಮಾಡ್ತಾ ಇದೆ. ಬಟ್ ಫಾಸ್ಟ್ ಆಗಿ ಶಿಫ್ಟ್ ಮಾಡುವಾಗ ಏನಾಗುತ್ತೆ, ಆಸ್ ಐ ಟೋಲ್ಡ್ ಯು, ಆ ಇನ್ಫಾರ್ಮೇಶನ್ ಎಷ್ಟು ಹೋಗ್ಬೇಕು ಅಷ್ಟು ಮಾತ್ರ ಒಳಗಡೆ ಹೋಗುತ್ತೆ, ಮಿಕ್ಕಿರೋದೆಲ್ಲ ಹಾಗೆ ಉಳ್ಕೊಂಡಿರುತ್ತೆ. ಸೊ ಆ ಪ್ರೊಸೆಸಿಂಗ್ ಆಗೋದು ಲೇಟ್ ಆಗುತ್ತೆ. ಆ ಲೇಟ್ ಪ್ರೊಸೆಸಿಂಗ್ ಆದಾಗ ಏನಾಗುತ್ತೆ, ಓವರ್ ಥಿಂಕಿಂಗ್ ಆಗ್ತಾನೆ ಹೋಗುತ್ತೆ, ರೈಟ್. ಸೊ ಮೈಂಡ್ಫುಲ್ನೆಸ್ ಇಂದ ನೀವು ಓವರ್ ಥಿಂಕಿಂಗ್ನ ಕಮ್ಮಿ ಮಾಡ್ಬೋದು, ಎಂಗ್ಸೈಟಿನ ಕಮ್ಮಿ ಮಾಡ್ಬೋದು, ಆ್ಯಂಗರ್ನ ಕಮ್ಮಿ ಮಾಡ್ಬೋದು, ನೆಗೆಟಿವ್ ಥಿಂಕಿಂಗ್ಗಳನ್ನು ಕಡಿಮೆ ಮಾಡ್ಬೋದು. ಆ್ಯಂಡ್ ಇವೆಲ್ಲ ಕಡಿಮೆ ಆಗ್ತಾ ಇದ್ದಂಗೆ ನಮ್ಮ ಎನರ್ಜಿ ಉಳಿತಾಯ ಆಗುತ್ತೆ. ಯಾವಾಗ ಎನರ್ಜಿ ಉಳಿತಾಯ ಆಗುತ್ತೆ, ಅವಾಗ ಆಟೋಮ್ಯಾಟಿಕ್ಲಿ ಯು ವಿಲ್ ಫೀಲ್ ಎನರ್ಜೆಟಿಕ್. ಕ್ಲಿಯರ್ ಫ್ರೆಂಡ್ಸ್? ಡಸ್ ಇಟ್ ಮೇಕ್ ಸೆನ್ಸ್? ಮೆಡಿಟೇಷನ್ ಮಾಡುವಾಗ ನೆಗೆಟಿವ್ ಥಾಟ್ಸ್ಗಳನ್ನು ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಥಾಟ್ಸ್ ಆಟೋಮೆಟಿಕ್ಲಿ ಸ್ಟಾಪ್ ಆಗುತ್ತೆ. ನೆಗೆಟಿವ್ ಥಾಟ್ಸ್ಗಳನ್ನು ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ. ಮೈಂಡ್ನ ನಾವು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಥಾಟ್ಸ್ ಆರ್ ನಥಿಂಗ್ ಬಟ್ ಮೈಂಡ್. ಮೈಂಡ್ ಈಸ್ ನಥಿಂಗ್ ಬಟ್ ಥಾಟ್ಸ್, ರೈಟ್. ಸೊ ವಿಚಾರಗಳು ಇಲ್ಲ ಅಂದರೆ ನಾವು ಏನು ಹೇಳ್ತೀವಿ ಸಾಮಾನ್ಯವಾಗಿ ಧ್ಯಾನದಲ್ಲಿ, ನೋ ಥಾಟ್ ನೋ ಮೈಂಡ್ ಅಂತ. ವಿಚಾರಗಳು ಇಲ್ಲ ಅಂದರೆ ಮನಸ್ಸಿಲ್ಲ ಅಂತ ಅರ್ಥ. ಹಾಗಾದರೆ ಮನಸ್ಸು ಇಲ್ಲವೇ ಇಲ್ಲ. ಮನಸ್ಸಿಂದ ವೆನ್ ವಿ ಟಾಕ್ ಅಬೌಟ್ ಮೈಂಡ್, ಮನಸ್ಸಿನ 4 ಫೆಕಲ್ಟೀಸ್ ಇರುತ್ತೆ, 4 ಭಾಗ ಇರುತ್ತೆ: ಮನಃ, ಬುದ್ಧಿ, ಚಿತ್ತ, ಅಹಂಕಾರ, ರೈಟ್. ಈ 4 ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದರಲ್ಲಿ ಮೊದಲನೇದು ಮನಃ. ಮನಃ ಈಸ್ ನಥಿಂಗ್ ಬಟ್ ಥಾಟ್ಸ್. ವಿಚಾರಗಳು ಏನು ನಡೀತಾ ಇದೆ, ಆ ವಿಚಾರಗಳೇ ನಿಮ್ಮ ಮನಃ. ಅದನ್ನೇ ನಾವು ಮನಸ್ಸು ಅಂತ ಹೇಳ್ತೀವಿ ಸಾಮಾನ್ಯ ಭಾಷೆಯಲ್ಲಿ. ಸೊ ಮನಸ್ಸು ಅಂದ್ರೆ ನಿಮ್ಮ ವಿಚಾರಗಳು ನಿಂತೋಯ್ತು ಅಂದ್ರೆ ಮನಸ್ಸೇ ಇಲ್ಲ ಅಂತ ಅರ್ಥ. ಸೊ ಅದಕ್ಕೆ ನೋ ಥಾಟ್ ನೋ ಮೈಂಡ್ ಅಂತ ಹೇಳ್ತೀವಿ. ಬಟ್ ಆ ಸ್ಥಿತಿಯಲ್ಲಿ ನಾವು ಏನಾದರೂ ಬಲವಂತವಾಗಿ ರೀಚ್ ಆಗಕ್ಕಾಗತ್ತಾ? ನೋ. ಬಲವಂತವಾಗಿ ನಾವು ಮೈಂಡ್ನ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ. ಮನಸ್ಸಿಂದಾನೇ ಗೆಲ್ಬೇಕು. ಹೇಗೆ ನಾವು ಮುಳ್ಳಿಂದ ತೆಗಿತೀವೋ, ಕಾಲಲ್ಲಿ ಮುಳ್ಳು ಚುಚ್ಕೊಂಡ್ಬಿಡ್ತು ಅಂದ್ರೆ ಇನ್ನೊಂದು ಮುಳ್ಳು ತಗೊಂಡು ಅದನ್ನ ನಿಧಾನಕ್ಕೆ ಮಾಡ್ತಾ 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 ತೆಗಿತೀವಲ್ಲ ಮುಳ್ಳನ್ನ. ಸೊ ಮುಳ್ಳಿಂದಾನೇ ತೆಗಿತೀವಿ. ಅದೇ ತರ ಮನಸ್ಸಿಂದಾನೇ ಗೆಲ್ಬೇಕು. ಬಲವಂತವಾಗಿ ಮನಸ್ಸನ್ನು ಗೆಲ್ಲಕ್ಕಾಗೋದಿಲ್ಲ, ವೈರಿಯಾಗಿ ಮನಸ್ಸನ್ನು ಗೆಲ್ಲಕ್ಕಾಗೋದಿಲ್ಲ, ಮಿತ್ರರಾಗಿ ಮನಸ್ಸನ್ನು ಗೆಲ್ಬಹುದು, ರೈಟ್. ಸೊ ಹೇಗೆ ಗೆಲ್ಲೋದು? ಎಷ್ಟೋ ಜನ ನನಗೆ ಅದೇ ಪ್ರಶ್ನೆ ಕೇಳ್ತಾರೆ, ಸರ್ ಧ್ಯಾನ ಮಾಡುವಾಗ ಸಾಕಷ್ಟು ವಿಚಾರಗಳು ಬರುತ್ತೆ, ಅಷ್ಟೇ ಅಲ್ಲ ನೆಗೆಟಿವ್ ವಿಚಾರಗಳು ಜಾಸ್ತಿ ಬರುತ್ತೆ, ಅವಾಗಲೇ ನೆಗೆಟಿವ್ ವಿಚಾರ ಬರುತ್ತೆ, ಅದಕ್ಕೆ ನಾವು ಧ್ಯಾನ ಮಾಡಲ್ಲ ಅಂತ. ಧ್ಯಾನ ಮಾಡೋದಕ್ಕೂ ನಿಮ್ಮ ವಿಚಾರ ಬರೋದಕ್ಕೂ ಏನೂ ಸಂಬಂಧ ಇಲ್ಲ.
ಧ್ಯಾನದ ಅರ್ಥನೇ ನಿಮ್ಗೆ ವಿಚಾರಗಳು ಏನ್ ಬರ್ತಾ ಇದೆ ಆ ವಿಚಾರದ ಕಡೆ ನೀವು ಗಮನ ಕೊಡ್ತಾ ಇಲ್ಲ. ಅದು ಬರ್ತಾ ಇದೆ ಹೋಗ್ತಾ ಇದೆ, ನೀವು ಬರ್ತಾ ಇದೆ ಹೋಗ್ತಾ ಇದೆ. ಯು ಆರ್ ಜಸ್ಟ್ ವಿಟ್ನೆಸಿಂಗ್. ಅದನ್ನ ವಿಟ್ನೆಸ್ ಮಾಡ್ತಾ ಇದೀರಷ್ಟೇ, ಅದನ್ನ ನೋಡ್ತಾ ಇದೀರಷ್ಟೇ. ಯಾವಾಗ ನೀವು ಅದನ್ನ ನೋಡ್ತಾ ಇರ್ತೀರಿ, ಆಟೋಮೆಟಿಕ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಕಡೆ ಗಮನ ಕೊಡೋದು ಬೇಡ, ಅದನ್ನ ಹೋಲ್ಡ್ ಮಾಡೋದು, ಅಟ್ಯಾಚ್ ಆಗೋದು ಬೇಡ. ನಾವು ಏನು ಮಾಡ್ತೀವಿ ಅಂದರೆ ಹಿಡಿದಿಟ್ಕೊಂಡ್ಬಿಡ್ತೀವಿ. ಒಳ್ಳೆ ವಿಚಾರ ಬಂತು, ಓ ವಾಹ್ ಈ ಥರ ವಿಚಾರ ಬಂತು, ಒಳ್ಳೆ ವಿಚಾರನ ಹಿಡಿದಿಟ್ಕೋತೀವಿ. ಕೆಟ್ಟ ವಿಚಾರ ಬಂತು, ಛೇ ಈ ಥರ ಯಾಕೆ ಕೆಟ್ಟ ವಿಚಾರ ಬಂತು, ಅದನ್ನು ಹಿಡಿದಿಟ್ಕೊಳ್ತಾ ಇದ್ದೀವಿ. ಸೊ ಯು ಆರ್ ಹೋಲ್ಡಿಂಗ್ ದೋಸ್ ಥಾಟ್ಸ್. ಅದನ್ನ ಹೋಲ್ಡ್ ಮಾಡೋದು ಬಿಟ್ಬಿಟ್ರೆ ಆ ವಿಚಾರಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಆ್ಯಂಡ್ ಒನ್ ಫೈನ್ ಡೇ ವಿಲ್ ಸಿ ದ್ಯಾಟ್ ದ ಥಾಟ್ಸ್ ಆರ್ ನಾಟ್ ಕಮಿಂಗ್, ದ ಥಾಟ್ಸ್ ಆರ್ ಸ್ಟಾಪ್ಡ್. ಒಂದ್ ವೇಳೆ ವಿಚಾರಗಳು ಸ್ಟಾಪ್ ಆಗಿಲ್ಲ ಅಂದ್ರೂ ಕೂಡ ನೀವು ಆ ವಿಚಾರಗಳಿಂದ ಡಿಸ್ಕನೆಕ್ಟ್ ಆಗ್ಬಿಡ್ತೀರಿ. ಯಾವಾಗ ನೀವು ಆ ವಿಚಾರಗಳಿಂದ ಡಿಸ್ಕನೆಕ್ಟ್ ಆಗ್ತೀರಿ, ಯು ಆರ್ ಕಾಮ್ ಅಂಡ್ ಪೀಸ್ಫುಲ್. ಆಸ್ ಸಿಂಪಲ್ ಇಸ್ ದ್ಯಾಟ್. ಕ್ಲಿಯರ್? ಸೊ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು ಅಂತಂದ್ರೂ ಕೂಡ ಜಸ್ಟ್ ಮೆಡಿಟೇಷನ್ ಮಾಡ್ತಾ ಹೋಗಿ. ಆ ವಿಚಾರಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅದಕ್ಕೆ ಅಟ್ಯಾಚ್ ಆಗ್ಬೇಡಿ. ಅದನ್ನ ಸುಮ್ಮನೆ ನೋಡಿ, ಅದು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಹೋಗ್ತಾ ಇರುತ್ತೆ. ಅಂಡ್ ವಿಚಾರಗಳು ನೋಡಿ ವಿಚಾರಗಳು ದೇ ಆರ್ ವೆರಿ ಶಾರ್ಟ್ ಲಿವ್ಡ್. ಅದಕ್ಕೆ ಜಾಸ್ತಿ ಆಯುಷ್ಯ ಇರೋದಿಲ್ಲ. ಯಾವುದೇ ಒಂದು ವಿಚಾರ ನೋಡಿ, ಯಾವುದೇ ಒಂದು ಥಾಟು, ಅದರಿಂದ ಇನ್ನೊಂದು ಥಾಟ್ ಬರುತ್ತೆ ಹಳೇದು ಹೋಯ್ತು, ಅದರಿಂದ ಇನ್ನೊಂದು ಥಾಟ್ ಬರುತ್ತೆ ಹಳೇದು ಹೋಯ್ತು. ನೀವು ಯಾವತ್ತೇ ಯೋಚನೆ ಮಾಡಿ, ಒಂದೇ ವಿಚಾರದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ, ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಯಾವುದೋ ವಿಷಯದ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡಿ ಎಲ್ಲೆಲ್ಲೋ ಮನ್ಸು ಹೋಗಿರುತ್ತೆ. ರೈಟ್? ಸೊ ಒಂದು ಥಾಟ್ ಬಂತು, ಅದ್ರ ಹಿಂದೆ ಇನ್ನೊಂದು ಥಾಟ್, ಅದ್ರ ಹಿಂದೆ ಇನ್ನೊಂದು ಥಾಟ್, ಆ ಹಳೆ ಥಾಟ್ ಹೋಯ್ತು. ಸೊ ಆ ವಿಚಾರಗಳಿಗೆ ಜಾಸ್ತಿ ಲೈಫ್ ಸ್ಪ್ಯಾನ್ ಇಲ್ಲ, ತುಂಬ ಶಾರ್ಟ್ ಲಿವ್ಡ್ ಇರುತ್ತೆ. ಸೊ ಇದನ್ನ ನೀವು ನೋಡ್ತಾ ಇದ್ದಂಗೆ ಏನಾಗುತ್ತೆ, ವೆನ್ ಯು ಆರ್ ಜಸ್ಟ್ ಸೀಯಿಂಗ್ ದೋಸ್ ಥಾಟ್ಸ್, ಆ ವಿಚಾರಗಳ ಜೊತೆಗೆ ನೀವು ನಿಮ್ಮನ್ನು ನೀವು ಐಡೆಂಟಿಫೈ ಮಾಡ್ತಾ ಇಲ್ಲ, ನೀವು ಅಟ್ಯಾಚ್ ಆಗ್ತಾ ಇಲ್ಲ. ಒಳ್ಳೆ ವಿಚಾರ ಬಂತಂದ್ರೂ ಕೂಡ ಬಂತು ಹೋಯ್ತು, ಕೆಟ್ಟ ವಿಚಾರ ಬಂತು ಅಂದ್ರೂ ಕೂಡ ಬಂತು ಹೋಯ್ತು. ಯಾಕೆ ಬಂತು ಅಂತವಂತ ಪ್ರಶ್ನೆ ಬೇಡ. ಯಾಕೆ ಬಂತು ಅಂತ ಪ್ರಶ್ನೆ ಮಾಡಿದ್ರೆ ಮಾತ್ರ ಏನಾಗುತ್ತೆ, ನೀವು ಅಟ್ಯಾಚ್ ಆಗ್ತಾ ಇದ್ದೀರಿ ಅದ್ರ ಜೊತೆಗೆ. ವೈ ದಿಸ್ ಅಂತ. ದಿಸ್ ಇಸ್ ಹೌ ಇಟ್ ಈಸ್. ಈ ಜಗತ್ತಿನಲ್ಲಿ ವಿಚಾರಗಳು ಇದಾವೆ. ವಿಚಾರಗಳು ಎಲ್ಲಿಂದ ಬರ್ತಾ ಇದ್ದಾವೆ? ವಿಚಾರಗಳು ನಮ್ಮ ಸುತ್ತಲಿಂದ ಬರ್ತಾ ಇದೆ. ರೈಟ್? ನಾವು ಏನು ಕಲ್ತಿದ್ದೀವಿ, ನಾವು ಏನು ನೋಡಿದ್ದೀವಿ, ನಾವು ಏನು ಅನುಭವಗಳನ್ನು ಮಾಡಿದ್ದೀವಿ, ನಾವು ಏನು ಅನುಭವಗಳನ್ನು ಮಾಡ್ತಾ ಇದ್ದೀವಿ, ನಮ್ಮ ಹಿರಿಯರು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕಂತೆ ನಮ್ಮ ವಿಚಾರಗಳು ಬರ್ತಾ ಇದ್ದಾವೆ. ಜಸ್ಟ್ ಇಮ್ಯಾಜಿನ್ ಫಾರ್ ಅ ಮೂಮೆಂಟ್, ಜಗತ್ತಲ್ಲಿ ಯಾವುದೇ ರೀತಿ ಭಾಷೆನೇ ಇರ್ತಾ ಇರಲಿಲ್ಲ, ಶಬ್ದಗಳೇ ಇಲ್ಲದೆ ಇದ್ದಿದ್ರೆ, ನಾವು ಒಬ್ರಿಗೊಬ್ರು ಏನು ಮಾತಾಡದೇ ಇದ್ದಿದ್ರೆ ನಿಮಗೆ ವಿಚಾರಗಳು ಬರ್ತಾ ಇತ್ತಾ? ರೈಟ್? ನಿಮ್ಮ ವಿಚಾರಗಳು ನಿಮ್ಮ ಲ್ಯಾಂಗ್ವೇಜಲ್ಲೇ ಬರ್ತಾ ಇದ್ದಾವೆ. ನೀವು ಯಾವ ಲ್ಯಾಂಗ್ವೇಜ್ನ ತಿಳ್ಕೊಂಡಿದ್ದೀರಿ ಆ ಲ್ಯಾಂಗ್ವೇಜಲ್ಲೇ ಬರ್ತಾ ಇದೆ. ನಿಮ್ಮ ವಿಚಾರಗಳು ಏನಾದರೂ ಇಂಗ್ಲೀಷಲ್ಲಿ ಬರ್ತವೆ, ನಿಮ್ಮ ವಿಚಾರಗಳು ಏನಾದರೂ ಬೇರೆ ಲ್ಯಾಂಗ್ವೇಜ್ ನಿಮ್ಗೆ ಏನು ಗೊತ್ತಿಲ್ಲ ಆ ಲ್ಯಾಂಗ್ವೇಜಲ್ಲಿ ಬರುತ್ತಾ? ಬರಲ್ಲ. ನಿಮ್ಮ ಭಾಷೆಯಲ್ಲೇ ಬರ್ತಾ ಇದೆ. ನಿಮ್ಮ ಭಾಷೆಯಲ್ಲಿ ಯಾಕೆ ಬರ್ತಾ ಇದೆ? ದಟ್ ಈಸ್ ದ ಲ್ಯಾಂಗ್ವೇಜ್ ಯು ಯೂಸ್ ಎವ್ರಿ ಡೇ. ಸೊ ಆ ಲ್ಯಾಂಗ್ವೇಜ್ ಎಲ್ಲಿಂದ ಬಂದಿದೆ? ಥ್ರೂ ಯುವರ್ ಕಮ್ಯುನಿಕೇಶನ್. ನಿಮ್ಮ ಸುತ್ತಮುತ್ತ ವಾತಾವರಣದಿಂದ ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಿ, ಅಲ್ಲಿಂದ ಆ ಲ್ಯಾಂಗ್ವೇಜ್ ಬಂದಿದೆ. ರೈಟ್? ಸೊ ದೀಸ್ ಥಾಟ್ಸ್ ಆರ್ ಕಮಿಂಗ್ ಫ್ರಮ್ ಸರೌಂಡಿಂಗ್. ಹಾಗಾಗಿ ಇದು ಯಾಕೆ ಬಂತು ಅಂತ ಪ್ರಶ್ನೆ ಬೇಡ. ಬರ್ತಾ ಇದೆ ಹೋಗ್ತಾ ಇದೆ, ಬರ್ತಾ ಇದೆ ಹೋಗ್ತಾ ಇದೆ. ಯು ಜಸ್ಟ್ ಬಿ ದ ವಿಟ್ನೆಸರ್. ಆ್ಯಂಡ್ ವಿಟ್ನೆಸರ್ ಆದಾಗ ಆಟೋಮೆಟಿಕ್ಲಿ ಆ ವಿಚಾರಗಳು ಕಡಿಮೆ ಆಗ್ತಾ ಬರ್ತವೆ. ಆಸ್ ಸಿಂಪಲ್ ಆಸ್ ದಟ್. ಕ್ಲಿಯರ್? ಇವತ್ತಿಗೆ ಇಷ್ಟು ಸಾಕನ್ಸುತ್ತೆ ಲೆಕ್ಚರು. ಡಿಡ್ ಇಟ್ ಮೇಕ್ ಸೆನ್ಸ್? ಏನಾದರೂ ಅರ್ಥ ಆಯ್ತಾ? ಆರ್ ಯು ವಿತ್ ಮೀ? ಎಸ್ ಸರ್ ವಿತ್ ಯು ಅಂತ ಟೈಪ್ ಮಾಡಿಬಿಡಿ. ಅಟ್ಲೀಸ್ಟ್ ವಿತ್ ಯು, WY in the chat box. ಥ್ಯಾಂಕ್ ಯು ಸೊ ಮಚ್. ಸೊ ಇವಾಗ ಏನು ಮಾಡೋಣ ಅಂದರೆ, ಟೈಮ್ ಆಗ್ತಾ ಇದೆ, ಒಂದು ಮೆಡಿಟೇಷನ್ ಮಾಡೋಣ. ಅದರಿಂದ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮಗೆಲ್ಲ. ಥ್ಯಾಂಕ್ ಯು ಚಿದಂಬರ್ಜಿ, ಥ್ಯಾಂಕ್ ಯು.
ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮಗೆಲ್ಲ. ಮುಂದಿನ ದಿನಗಳಲ್ಲಿ NLPದು 3 ದಿನದ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿನದ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇರುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದರೂ NLP ಮೈಂಡ್ ಟ್ರೈನಿಂಗ್ ಕಲಿಬೇಕು ಅನ್ನೋಂಥ ಆಸಕ್ತಿ ಇತ್ತು, ಜೊತೆಗೆ ನಿಮಗೆ ಕೆಲವೊಂದು ಇಶ್ಯೂಸ್ ಇದೆ ಅದನ್ನು ಹೀಲ್ ಮಾಡಬೇಕು ಅಂತ ಆಸಕ್ತಿ ಇತ್ತು ಅಂತಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಯಾವಾಗ ಏನು ಅಂತ ಎಲ್ಲ ಡೀಟೇಲ್ಸ್ 1 or 2 ಡೇಸಲ್ಲಿ ನಿಮಗೆ ವಾಟ್ಸಪ್ ಗ್ರೂಪಲ್ಲೂ ಕೂಡ ಬರುತ್ತೆ. ಜೊತೆಗೆ ನೀವು ಪರ್ಸ್ನಲಿ ಕೂಡ ನನಗೆ ಮೆಸೇಜ್ ಮಾಡೋದು ನಿಮ್ಗೆ ಏನಾದರೂ ಆಸಕ್ತಿ ಇತ್ತು ಅಂದರೆ. 3 ದಿನದ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇರುತ್ತೆ. ಡೇಟ್ಸ್ ಇನ್ನೂ ಫೈನಲ್ ಆಗಿಲ್ಲ. ಮೋಸ್ಟ್ ಪ್ರಾಬಬ್ಲಿ 3rd ವೀಕ್ ಆಫ್ ದಿಸ್ ಮೇ ಇರುತ್ತೆ, 3ನೇ ವಾರ. ದಟ್ ಈಸ್ 3rd ಸ್ಯಾಟರ್ಡೆ, ಫ್ರೈಡೇ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಇರುತ್ತೆ. ಸೊ ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿನ ಈ ಒಂದು ಪ್ರೋಗ್ರಾಮ್ ರೆಸಿಡೆನ್ಷಿಯಲ್ ಇರುತ್ತೆ. ಫ್ರೈಡೇ ಮಾರ್ನಿಂಗಿಂದ ಸಂಡೇ ಈವ್ನಿಂಗ್ ತನಕ ಒಂದು ಯಾವುದಾದ್ರು ಒಳ್ಳೆ ಸ್ಪಿರಿಚುವಲ್ ಪ್ಲೇಸ್ನ ಬುಕ್ ಮಾಡ್ಕೊಂಡು ಅಲ್ಲಿ ಹೋಗಿ ಅಲ್ಲೇ ಇದ್ದು 3 ದಿನದ ಈ ಪ್ರಾಕ್ಟೀಸ್ಗಳನ್ನು ಬೆಳಗಿಂದ ಸಂಜೆ ತನಕ ಸಾಕಷ್ಟು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು, ಸಾಕಷ್ಟು ಮೈಂಡ್ ಟ್ರೈನಿಂಗು, ಸಾಕಷ್ಟು ವಿಷಯಗಳನ್ನು ಕಲಿಯೋದರ ಜೊತೆಗೆ ಸಾಕಷ್ಟು ಪ್ರಾಕ್ಟಿಕಲ್ ಪ್ರಾಸೆಸಸ್ಗಳನ್ನು ಮಾಡೋಣ. ಸೊ ದಟ್ ಏನಾಗುತ್ತೆ ಅಂದರೆ ನಿಮ್ಮ ದೇಹ, ಮನಸ್ಸು, ಆತ್ಮ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ವಾಶ್ ಮಾಡಿ ಫ್ರೆಶ್ ಆಗಿ ಒಂದು ಹೊಸ ಜೀವನ ತಗೊಂಡು ವಾಪಸ್ ನೀವು ಬರ್ಬೋದು. ಸೊ ಆ ಥರದ ಒಂದು ಅದ್ಭುತವಾದಂಥ 3 ದಿನದ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇರುತ್ತೆ. ಇಲ್ಲಿ ತನಕ ಸಾಕಷ್ಟು ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡಿಬಿಟ್ಟಿದ್ದೀವಿ. ನಾವು ಲೆಟ್ ಅಸ್ ಸ್ಟಾರ್ಟ್ ಆಫ್ಲೈನ್. ಸೊ ನಿಮಗೆ ಒಂದು ರಿಜ್ಯುನೇಷನ್ ಬೇಕು, ಒಂದು ಹೊಸ ಒಂದು ಹುರುಪು, ಹೊಸ ಎನರ್ಜಿ ವಾಪಸ್ ಪಡಿಬೇಕು ಅಂತಿದ್ರೆ ದಟ್ ಕ್ಲಾಸ್ ವಿಲ್ ಬಿ ಫಾರ್ ಯು ಆಲ್. ಸೊ 1 or 2 ಡೇಸಲ್ಲಿ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಇನ್ಫಾರ್ಮೇಷನ್ಸ್ ಬರುತ್ತೆ. ಯು ಕ್ಯಾನ್ ಜಾಯಿನ್ ಫಾರ್ ದಟ್ ಕ್ಲಾಸ್. ಯಾರ್ಯಾರಿಗೆ ಆಸಕ್ತಿ ಇದೆ ಯು ಕ್ಯಾನ್ ಜಾಯಿನ್. ರೈಟ್? ಎಸ್ ಶ್ರೀನಿವಾಸ್ ಜಿ, ಏನಾದರೂ ಕೇಳಬೇಕು ಅಂತಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿದ್ರಿ. ಶ್ರೀವತ್ಸ, ಸಾರಿ ಶ್ರೀನಿವಾಸ್ ಅಲ್ಲ, ಶ್ರೀವತ್ಸ ಜಿ. ನಿಮ್ಗೆ ಅನ್ಮ್ಯೂಟ್ ಮಾಡಿದ್ದೀನಿ, ಏನಾದ್ರು ಹೇಳಬೇಕು ಅಂದರೆ ಮಾತಾಡ್ಬೋದು. ಚಿದಂಬರಂಜಿ ಪ್ಲೇಸ್ ಬೆಂಗಳೂರು ಹತ್ತತ್ರ, ಬೆಂಗಳೂರಿಂದ ಒಂದು 25 ಇಂದ 50 ಕಿಲೋಮೀಟರ್ ಒಳಗಡೆ ಒಂದು ಸ್ಪಿರಿಚುವಲ್ ಪ್ಲೇಸ್ ಯಾವ್ದಾದ್ರು ಬುಕ್ ಮಾಡ್ತೀವಿ. 2 ಶೇರಿಂಗ್ ರೂಮ್ಸ್ ಎಲ್ಲ ಇರುತ್ತೆ, ಊಟದ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡಿರ್ತೀವಿ. ಆ್ಯಂಡ್ ಡೇಟ್ ಮೋಸ್ಟ್ ಪ್ರಾಬಬ್ಲಿ ದಟ್ ಈಸ್ 3rd ವೀಕ್ ಆಫ್ ದಿಸ್ ಮಂತ್, 22, 23 ಆ್ಯಂಡ್ 24 ಮೈಂಡಲ್ಲಿದೆ. ಸೊ ಅದು. ಆ್ಯಂಡ್ ಫೀಸ್ ಐ ವಿಲ್ ಟಾಕ್. ಓಕೆ, ಫೀಸ್ ಬಗ್ಗೆ ಮಾತಾಡೋಣ. ನನಗೆ ಒಂದು ವಾಟ್ಸಪ್ ಮಾಡಿ ನನ್ನ ನಂಬರ್ಗೆ ನಾನು ಡೀಟೇಲ್ಸ್ ಮಿಕ್ಕಿರೋದೆಲ್ಲ ಕಳಿಸ್ಕೊಡ್ತೀನಿ ನಿಮಗೆ. ಆಲ್ ರೈಟ್. ಸೊ ಇವಾಗ ಏನು ಮಾಡೋಣ ಅಂದರೆ ಒಂದು ಪವರ್ಫುಲ್ ಮೆಡಿಟೇಷನ್ ಮಾಡೋಣ, ಧ್ಯಾನ ಮಾಡೋಣ. ಇದು ಒಂದು 15 to 20 ಮಿನಿಟ್ಸ್ ಮಿನಿಮಮ್ ಇರುತ್ತೆ. ಜಸ್ಟ್ ನನ್ನ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಿ. ಬುದ್ಧನ ಒಂದು ಅದ್ಭುತವಾದಂಥ ಧ್ಯಾನ ಇದೆ, ಅದೇ ಧ್ಯಾನ ಇವತ್ತು ಮಾಡೋಣ. ಶೋರ್ ಚಿದಂಬರಂ, ನನ್ನ ನಂಬರ್ಗೆ ನೀವು ಒಂದು ವಾಟ್ಸಪ್ ಡ್ರಾಪ್ ಮಾಡಿರಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಇನ್ನು ಯಾರಾದರೂ ಆಸಕ್ತಿ ಇತ್ತು ಅಂತಿದ್ರೆ ನನಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕಳಿಸ್ತೀನಿ. 1 or 2 ಡೇಸಲ್ಲಿ ಕಳಿಸ್ತೀನಿ. ಆ್ಯಂಡ್ ದೆನ್ ಯು ಕ್ಯಾನ್ ಜಾಯಿನ್. ಓಕೆ, ಸೊ ಇವತ್ತು ಬುದ್ಧನ ಧ್ಯಾನನೇ ಮಾಡೋಣ. ಆನ ಅಪಾನ ಸತಿ ಮೆಡಿಟೇಷನ್, ದಟ್ ಈಸ್ ದ ಬ್ರೀದಿಂಗ್. ಆನ ಅಪಾನ ಸತಿ ಮೆಡಿಟೇಷನ್ ಇಸ್ ದ ಬಿಗಿನಿಂಗ್ ಆಫ್ ಬುದ್ಧ. ಓಕೆ, ಅದಲ್ಲದೆ ಒಂದು ವಿಪಶ್ಯನ ಧ್ಯಾನ ಅಂತ ಹೇಳ್ತೀವಿ. ವಿಪಶ್ಯನ ಧ್ಯಾನ ಇಸ್ ದ ಧ್ಯಾನ ಆರ್ ಮೆಡಿಟೇಷನ್ ಗಿವನ್ ಬೈ ಬುದ್ಧ. ವಿಪಶ್ಯನ ಧ್ಯಾನ ಅಂದರೆ ಟು ಸಿ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಬುದ್ಧ ಕೊಟ್ಟಿರುವಂಥ ಧ್ಯಾನ ಇದೆಯಲ್ಲ, ದಟ್ ಈಸ್ ದ ಅಲ್ಟಿಮೇಟ್ ಅಂತ ಅನ್ಸುತ್ತೆ. ಯಾಕೆ ಅಲ್ಟಿಮೇಟ್ ಅನ್ಸುತ್ತೆ ಅಂದರೆ, ನಾವು ಹೀಲಿಂಗಲ್ಲೂ ಕೂಡ ನೀವೇನಾದರೂ PLRT ಅಥವಾ NLP ಕಲ್ತಿದ್ರೆ ಐ ವುಡ್ ಹ್ಯಾವ್ ಟೋಲ್ಡ್ ಯು ಕಿ ಜಸ್ಟ್ ಬೈ ಸೀಯಿಂಗ್ ಸಮಥಿಂಗ್ ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ದಟ್ ಥಿಂಗ್ ಅಂತ. ಯಾವುದೋ ಒಂದು ವಸ್ತುನ ನೀವು ನೋಡ್ತಾ ಇದೆ ಅಂದರೂ ಕೂಡ ಅಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರ್ಲಿಕ್ಕೆ ಶುರು ಆಗತ್ತೆ. ಅದನ್ನೇ ಸೈನ್ಸಲ್ಲೂ ಕೂಡ ಇವತ್ತು ಮಾಡರ್ನ್ ಸೈನ್ಸಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಕ್ವಾಂಟಮ್ ಫಿಸಿಕ್ಸಲ್ಲಿ ನಾವು ಏನು ಈ ವಿಷಯಗಳನ್ನು ಮೈಂಡ್ ಟ್ರೈನಿಂಗಲ್ಲಿ ಅಥವಾ ಅಧ್ಯಾತ್ಮದಲ್ಲಿ ಮಾತಾಡ್ತೀವೋ ಅವೆಲ್ಲ ಕ್ವಾಂಟಮ್ ಫಿಸಿಕ್ಸಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಪ್ರೂವ್ ಆಗ್ತಾ ಇದೆ. ರೈಟ್? ಸೊ ನಾವು ಹೀಲಿಂಗಲ್ಲಿ ಏನು ಆ ಒಂದು ವಿಪಶ್ಯನ ಧ್ಯಾನ ಇದೆ, ವಿಪಶ್ಯನ ಧ್ಯಾನ ಇಸ್ ವಾಟ್ ಯು ಆರ್ ಜಸ್ಟ್ ಸೀಯಿಂಗ್. ನಿಮ್ಮ ಸಂಪೂರ್ಣ ದೇಹವನ್ನು, ಉಸಿರಾಟವನ್ನು ನೋಡ್ತಾ ಇದ್ದೀರಿ, ದೇಹವನ್ನು ನೋಡ್ತಾ ಇದ್ದೀರಿ, ದೇಹದಲ್ಲಿ ಆಗುವಂಥ ಸ್ಪಂದನೆಗಳನ್ನು ನೋಡ್ತಾ ಇದ್ದೀರಿ. ಆ್ಯಂಡ್ ಜಸ್ಟ್ ಬೈ ಸೀಯಿಂಗ್, ನೋಡೋದ್ರಿಂದ ಏನಾಗ್ತಾ ಇದೆ ಅಂದರೆ ಅಲ್ಲಿ ಎನರ್ಜಿಯ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಆಗಿ ನಮ್ಮ ಒಳಗಡೆ ಏನು ಬೇಡವಾಗಿದೆ ಅದೆಲ್ಲ ಹೀಲ್ ಆಗ್ತಾ ಇದೆ. ಆ್ಯಂಡ್ ವಿ ಆರ್ ಬಿಕಮಿಂಗ್ ನ್ಯಾಚುರಲ್. ನೇಚರ್ ಜೊತೆಗೆ ಒಂದಾಗ್ತಾ ಹೋಗ್ತೀವಿ.
ಅದನ್ನೇ ಸೈನ್ಸಲ್ಲಿ ಅಬ್ಸರ್ವರ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ದೇರ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ಕೂಡ ಆಗಿದೆ, ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ. ಅದರಲ್ಲಿ ದೇ ಸೇಕಿ ಅಬ್ಸರ್ವರ್ಸ್ ಅಂದರೆ ಒಬ್ಸರ್ವ್ ಮಾಡಿದಾಗ ಒಂದು ಎನರ್ಜಿ ಒಂದು ರೀತಿ ವರ್ಕ್ ಮಾಡ್ತಾ ಇದ್ರೆ, ಒಬ್ಸರ್ವ್ ಮಾಡದೇ ಇರುವಾಗ ಆ ಎನರ್ಜಿ ಇನ್ನೊಂದು ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂತ. ಸೊ ಜಸ್ಟ್ ಬೈ ಸೀಯಿಂಗ್ ಯು ಕ್ಯಾನ್ ಬ್ರಿಂಗ್ ಚೇಂಜ್ ಆರ್ ಟ್ರಾನ್ಸ್ಫಾರ್ಮೇಶನ್ ಇನ್ ದ ಥಿಂಗ್ ವಾಟ್ ಯು ಆರ್ ಸೀಯಿಂಗ್ ಅಂತ. ಅದನ್ನೇ ನಾವು ವಿಪಶ್ಯನ ಧ್ಯಾನ ಮಾಡೋದು. ಸೊ ಅದನ್ನು ಮಾಡೋಣ. ಲೆಟ್ಸ್ ನಾಟ್ ಗೋ ಇನ್ ಆಲ್ ದ ಡೀಟೇಲ್ಸ್ ಆಫ್ ದ್ಯಾಟ್, ಬಟ್ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡೋಣ. ಸೊ ಫಸ್ಟ್ ಉಸಿರಾಟನ ಗಮನಿಸ್ತಾ, ಆಮೇಲೆ ಬಾಡಿ ಪಾರ್ಟ್ನ ಒನ್ ಬೈ ಒನ್ ಗಮನಿಸ್ತಾ ಹೋಗೋಣ. ಅರೌಂಡ್ 15 to 20 minutes ಈ ಪ್ರಾಸೆಸ್ಸು. ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ ಆ್ಯಂಡ್ ಜಸ್ಟ್ ಸಿ ಹೌ ಯು ಫೀಲ್. ಓಕೆ, ಸೊ ಲೆಟ್ಸ್ ಡೂ ದಿಸ್. ಆರಾಮ್ಸೆ ಕೂತ್ಕೊಳ್ಳೋಣ. ಆರ್ ಯು ಆಲ್ ರೆಡಿ? ಎಲ್ಲರೂ ರೆಡಿ ಇದ್ದೀರಾ? ಜಸ್ಟ್ ಟೈಪ್ ರೆಡಿ ಇನ್ ದ ಚಾಟ್ ಬಾಕ್ಸ್ ಇಫ್ ಯು ರೆಡಿ. ಬಿಕಾಸ್ ಎಲ್ಲರದ್ದು ವಿಡಿಯೋ ಆಫ್ ಇದೆ, ನನಗೆ ಯಾರು ಕರೆಕ್ಟಾಗಿ ಕಾಣಿಸ್ತಾನೂ ಇಲ್ಲ, ಕೆಲವರು ಮಾತ್ರ ಕಾಣಿಸ್ತಾ ಇದ್ದೀರಿ. ಸೊ ವಿಡಿಯೋಸ್ ಆನ್ ಇರೋರು ಥಮ್ಸ್ ಅಪ್ ಮಾಡಿದ್ದೀರಿ, ಗೊತ್ತಾಯಿತು. ಬಟ್ ವಿಡಿಯೋಸ್ ಆಫ್ ಇಲ್ದಿ ಆನ್ ಇಲ್ದಿರೋರು ರೆಡಿ ಇದ್ದೀರೋ? ಊಟ ಮಾಡ್ತಾ ಇದ್ದೀರೋ? ಏನೋ ಬಿಡಿ ಸರ್, ನೀವೆಲ್ಲ ಏನೇನೋ ಹೇಳ್ತಾ ಇರ್ತೀರಿ. ನೀವು ಇಲ್ಲಿ ಬಿಡ್ತಾನೆ ಇರ್ತೀರಿ, ನಾವು ಸುತ್ತಾನೆ ಇರ್ತೀವಿ. ಅದರಿಂದ ಮುಂಚೆ ಊಟ ಮಾಡಿಬಿಡೋಣ, ಈಗ ಊಟ ಟೈಮ್ ಬೇರೆ ಆಗಿದೆ. ಸೊ ಊಟ ಗಿಟ್ಟ ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡಿ. ರೈಟ್ ನಾ ಲೆಟ್ ಅಸ್ ಡೂ ಮೆಡಿಟೇಷನ್. ಗ್ರೇಟ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಆರಾಮ್ಸೆ ಕೂತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ. ಕೈಗಳಲ್ಲಿ ಈ ಮುದ್ರೆನ ನೋಟ್ ಮಾಡಿ, ಚಿನ್ನ ಮುದ್ರ. ಹಸ್ತಗಳು ಮೇಲ್ಮುಖವಾಗಿರಲಿ. ಕೈಗಳನ್ನು ನಿಮ್ಮ ತೊಡೆಗಳ ಮೇಲೆ ಇಟ್ಬಿಡಿ. ಕೀಪ್ ಯರ್ ಪಾಮ್ಸ್ ಆನ್ ಯುವರ್ ಥೈಸ್. ನಿಧಾನವಾಗಿ ಕಣ್ಗಳನ್ನು ಮುಚ್ಚಿ. ಕ್ಲೋಸ್ ಯುವರ್ ಐಸ್. ಕಣ್ಮುಚ್ಚಿ ಮನಸ್ಸಿನ ಕಣ್ಣುಗಳಿಂದ ಒಂದ್ಸತಿ ಸಂಪೂರ್ಣ ದೇಹವನ್ನು ನೋಡ್ಕೊಳ್ಳಿ. ದೇಹದ ಯಾವುದೇ ರೀತಿಯ ಬಿಗಿತನ, ಅಡೆತಡೆ ಇದ್ರೆ ಅದನ್ನು ಸರಿ ಮಾಡ್ಕೊಂಬಿಡಿ. ಮೇಕ್ ಎ ಬಾಡಿ ವೆರಿ ವೆರಿ ಕಂಫರ್ಟೇಬಲ್. ಒಂದು ದೊಡ್ಡ ಉಸಿರನ್ನು ಒಳತೊಂಡು ಉಸಿರನ್ನ ಸ್ವಲ್ಪ ಹೊತ್ತು ಒಳಗಡೆ ಹೋಲ್ಡ್ ಮಾಡಿ. ಜಸ್ಟ್ ಹೋಲ್ಡ್, ಎಷ್ಟಾಗುತ್ತೆ ಅಷ್ಟು ಹೋಲ್ಡ್ ಮಾಡಿ. ದೆನ್ ಸ್ಲೋಲಿ ಬ್ರೀದ್ ಔಟ್. ಉಸಿರನ್ನ ಹೊರಬಿಡಿ. ಒನ್ ಮೋರ್ ಟೈಮ್. ಪೂರ್ತಿ ಉಸಿರನ್ನ ಒಳಗೆ ಇಳ್ಕೊಳ್ಳಿ. ಉಸಿರನ್ನ ಒಳಗಡೆ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ. 1 2 3 4 5 ಆ್ಯಂಡ್ ಬ್ರೀದ್ ಔಟ್. ಪೂರ್ತಿ ಉಸಿರನ್ನ ಹೊರಬಿಡಿ. ಒನ್ ಮೋರ್ ಲಾಸ್ಟ್ ಟೈಮ್. ಉಸಿರನ್ನ ಪೂರ್ತಿ ಒಳಗೆ ಇಳ್ಕೊಳ್ಳಿ. ಈ ಸತಿ 10 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3 4 5 6 7 8 9 10 and release your breath. Just relax now. ನಾರ್ಮಲ್ ಆಗಿ ಸಹಜವಾಗಿ ಉಸಿರಾಡ್ತಾ ಹೋಗಿ. ಉಸಿರಾಟ ಜಸ್ಟ್ ಆಗ್ತಾ ಇದೆ. ನಿಮ್ಮ ಗಮನ ಉಸಿರಾಟದ ಮೇಲೆ ತಂದು ಉಸಿರಾಟವನ್ನು ಗಮನಿಸಿ. ಜಸ್ಟ್ ಒಬ್ಸರ್ವ್ ಯುವರ್ ಬ್ರೀದಿಂಗ್. ಸಹಜವಾಗಿ ಉಸಿರಾಡ್ತಾ ಇದ್ದೀರಿ. ಈಗ ಸಹಜವಾಗಿ ಉಸಿರಾಟ ಆಗ್ತಾ ಇದೆ. ನೀವು ಕಾನ್ಸಿಯಸ್ ಆಗಿ ಉಸಿರಾಡ್ತಾ ಇಲ್ಲ. ಇಟ್ ಇಸ್ ಜಸ್ಟ್ ಹ್ಯಾಪ್ನಿಂಗ್. ಆ ಆಗ್ತಾ ಇರುವಂಥ ಉಸಿರಾಟವನ್ನು ನೀವು ಈಗ ನೋಡ್ತಾ ಇದ್ದೀರಿ. ಜಸ್ಟ್ ಒಬ್ಸರ್ವ್ ಯುವರ್ ಬ್ರೀದಿಂಗ್. ಉಸಿರಾಟವನ್ನೇ ನೋಡ್ತಾ ಹೋಗಿ, ಬೇರೆ ಏನು ಬೇಡ. ಮಧ್ಯದಲ್ಲಿ ವಿಚಾರಗಳು ಬರ್ಬೋದು, ಬರ್ತಾ ಇರಲಿ, ಹೋಗ್ತಾ ಇರಲಿ, ಅದ್ರ ಕಡೆ ಗಮನ ಕೊಡೋದು ಬೇಡ. ನಿಮ್ಮ ಗಮನ ನನ್ನ ಸೂಚನೆಗಳ ಮೇಲೆ ಮಾತ್ರ ಇರಲಿ. ನೀವು ಉಸಿರಾಟವನ್ನೇ ಗಮನಿಸ್ತಾ ಇದ್ದೀರಿ. ಉಸಿರಾಟವನ್ನೇ ನೋಡ್ತಾ ಹೋಗಿ. ಜಸ್ಟ್ ಒಬ್ಸರ್ವ್ ಯುವರ್ ಬ್ರೀದಿಂಗ್. ಸಹಜವಾಗಿ ಉಸಿರಾಡ್ತಾ ಇರಿ. ಹೇಗೆ ನಿಧಾನವಾಗಿ ಉಸಿರಾಟ ಒಳಗಡೆ ಬರ್ತಾ ಇದೆ, ಹೇಗೆ ನಿಧಾನವಾಗಿ ಉಸಿರಾಟ ಹೊರಗಡೆ ಹೋಗ್ತಾ ಇದೆ. ಜಸ್ಟ್ ಒಬ್ಸರ್ವ್. ಹೊರಗಡೆ ಹೋಗ್ತಾ ಇದ್ದಂಗೆ ಉಸಿರಾಟದ ಜೊತೆಗೆ ನೀವು ಹೊರಗಡೆ ಹೋಗ್ತಾ ಇದ್ದೀರಿ. ಉಸಿರಾಟ ಒಳಗಡೆ ಬರ್ತಾ ಇದ್ದಂಗೆ ಉಸಿರಾಟದ ಜೊತೆಗೆ ನೀವು ಕೂಡ ಒಳಗಡೆ ಬರ್ತಾ ಇದ್ದೀರಿ. ಜಸ್ಟ್ ಒಬ್ಸರ್ವ್ ಯುವರ್ ಬ್ರೀದಿಂಗ್ ಫಾರ್ ಸಮ್ ಟೈಮ್. ಮಧ್ಯೆ ಮಧ್ಯೆ ಯಾವುದೇ ವಿಚಾರ ಬರಲಿ, ಮನಸ್ಸು ಎಲ್ಲೇ ಹೋಗಲಿ, ಏನೇ ಬಂದರೂ ಕೂಡ ಬರ್ತಾ ಇರಲಿ, ಹೋಗ್ತಾ ಇರಲಿ, ಅದ್ರ ಕಡೆ ಗಮನ ಕೊಡೋದು ಬೇಡ. ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೇ ಇರಲಿ. ಒಂದೊಂದ್ಸತಿ ಉಸಿರಾಟದ ಮೇಲೆ ಗಮನ ತಪ್ಪಿ ಎಲ್ಲೆಲ್ಲೋ ಗಮನ ಹೋಗುತ್ತೆ. ಇಟ್ಸ್ ಓಕೆ. ಯಾವಾಗ ನಿಮ್ಗೆ ರಿಲೈಸ್ ಆಗುತ್ತೆ
ನಾನು ಉಸಿರಾಟದ ಮೇಲೆ ಗಮನ ಇಟ್ಕೊಂಡಿದ್ದೆ. ಮತ್ತೆ ಗಮನ ಉಸಿರಾಟದ ಮೇಲೆ ತಂದು ಉಸಿರಾಟವನ್ನೇ ನೋಡ್ತಾ ಹೋಗಿ. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೀಥಿಂಗ್. ಆನ ಅಪಾನ ಸತಿ ಮೆಡಿಟೇಷನ್. ಉಸಿರಾಟವನ್ನೇ ನೋಡೋದು. ಒಳಬರುವ ಉಸಿರಾಟವನ್ನ ಆನ, ಹೊರ ಹೋಗುವ ಉಸಿರಾಟವನ್ನ ಅಪಾನ. ಸತಿ ಅಂದ್ರೆ ಅದರ ಜೊತೆಗಿರೋದು, ಉಸಿರಾಟದ ಜೊತೆಗಿರೋದು. ಆನ ಅಪಾನ ಸತಿ ಮೆಡಿಟೇಷನ್. ಒಳಬರುವ ಮತ್ತು ಹೊರಹೋಗುವ ಉಸಿರಾಟದ ನೀವು ಜೊತೆಗಿದ್ದೀರಿ ಅಷ್ಟೇ. You're just observing your breath, the incoming and the outgoing breath. Just be the witnesser of your breath. ಈ ಉಸಿರಾಟವನ್ನೇ ಗಮನಿಸ್ತಾ just take your awareness towards your toes now. ನಿಮ್ಮ ಕಾಲಿನ ಬೆರಳು ಕಡೆ ನಿಮ್ಮ ಗಮನ ಹರಿಸಿ. ಟೇಕ್ your awareness towards your toes, ಕಾಲಿನ ಬೆರಳುಗಳು. ಸುಮ್ಮನೆ ಕಾಲಿನ ಬೆರಳುಗಳನ್ನು ನೋಡಿ, ಏನು ಮಾಡೋದು ಬೇಡ. ಕಾಲಿನ ಬೆರಳುಗಳನ್ನ ಸುಮ್ಮನೆ ಮನಸ್ಸಿನ ಕಣ್ಣುಗಳಿಂದ ನೋಡ್ತಾ ಇದ್ದೀರಿ. ಜಸ್ಟ್ ಒಬ್ಸರ್ವಿಂಗ್ ಯುವರ್ ಟೋಸ್ ವಿತ್ ಯೋರ್ ಮೈಂಡ್ಸ್ ಐ. ಅಲ್ಲಿ ಆಗ್ತಾ ಇರುವಂತ ಸ್ಪಂದನೆಗಳನ್ನ, ಸೂಕ್ಷ್ಮ ಸ್ಪಂದನೆಗಳನ್ನ ಒಬ್ಸರ್ವ್ ಮಾಡಿ. ಜಸ್ಟ್ ಒಬ್ಸರ್ವ್. ನಿಧಾನವಾಗಿ ಗಮನ ನಿಮ್ಮ ಪಾದಗಳ ಕಡೆ ಹರಿಸಿ. ಬ್ರಿಂಗ್ ಯೋರ್ ಅವೇರ್ನೆಸ್ ಟು ಯೋರ್ ankle joints and heels. ಹಿಮ್ಮಡಿ ankle jointsಗಳನ್ನು ನೋಡ್ತಾ ಇದ್ದೀರಿ. ಜಸ್ಟ್ ಒಬ್ಸರ್ವಿಂಗ್, ನಾಟ್ ಸೇಯಿಂಗ್ ಎನಿಥಿಂಗ್, ನಾಟ್ ಡೂಯಿಂಗ್ ಎನಿಥಿಂಗ್. ಏನು ಹೇಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಬರೀ ದೇಹದ ಆ ಭಾಗವನ್ನು ಒಬ್ಸರ್ವ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ ಅಷ್ಟೇ. ಹಿಮ್ಮಡಿಗಳನ್ನು ನೋಡ್ತಾ ಇದ್ದೀರಿ. ಹಿಮ್ಮಡಿಗಳಿಂದ ನಿಧಾನವಾಗಿ ನಿಮ್ಮ ಕಾಲು ಕಂಬಗಳನ್ನ, ಮೀನು ಕಣ್ಣುಗಳನ್ನು ನೋಡಿ. ಜಸ್ಟ್ ಒಬ್ಸರ್ವ್ ಯುವರ್ ಕಾಫ್ ಮಸಲ್ಸ್. ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಮಂಡಿಗಳ ಮೇಲೆ ಹರಿಸಿ. ಮಂಡಿಗಳನ್ನು ನೋಡಿ. ಅಲ್ಲಾಗ್ತಿರುವಂಥ ಸ್ಪಂದನೆಗಳನ್ನು, ವೇದನೆಗಳನ್ನು, ಸಂವೇದನೆಗಳನ್ನು ನೋಡ್ತಾ ಹೋಗಿ. ಜಸ್ಟ್ ಒಬ್ಸರ್ವ್. ನಿಧಾನವಾಗಿ ನಿಮ್ಮ ತೊಡೆಗಳನ್ನು ನೋಡಿ. ಲುಕ್ ಎಟ್ ಯೋರ್ ಥೈ ಮಸಲ್ಸ್. ತೊಡೆಗಳನ್ನು ನೋಡ್ತಾ ಸ್ಲೋಲಿ ಬ್ರಿಂಗ್ ಅವೇರ್ನೆಸ್ ಟು ಯೋರ್ ಹಿಪ್ಸ್ ಆ್ಯಂಡ್ ಜೆನೆಟಲ್ಸ್. ನಿಮ್ಮ ಜನನಾಂಗ, ನಿಮ್ಮ ಪೃಷ್ಠಗಳನ್ನು ನೋಡ್ತಾ ನಿಮ್ಮ ಸೊಂಟ ತಂಗ ನಿಮ್ಮ ಗಮನ ತನ್ನಿ. ಯು ಜಸ್ಟ್ ಒಬ್ಸರ್ವಿಂಗ್ ಯೋರ್ ಬಾಡಿ ಪಾರ್ಟ್ಸ್. ಸೊಂಟದಿಂದ ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಹೊಟ್ಟೆ ಕಡೆ ಹರಿಸಿ. ಜಸ್ಟ್ ಒಬ್ಸರ್ವ್ ಯೋರ್ ಸ್ಟಮಕ್ ಪಾರ್ಟ್. ಅಲ್ಲಿ ಆಗ್ತಾ ಇರತಕ್ಕಂಥ ವೈಬ್ರೇಷನ್ಗಳನ್ನು, ಸೂಕ್ಷ್ಮ ಸಂವೇದನೆಗಳನ್ನು ಒಬ್ಸರ್ವ್ ಮಾಡಿ. ಸ್ಲೋಲಿ ನಿಮ್ಮ ಗಮನ ನಿಮ್ಮ ಎದೆಯ ಭಾಗದಲ್ಲಿ ಹರಿಸಿ. ಎದೆ ಭಾಗವನ್ನು ಗಮನಿಸಿ. ಜಸ್ಟ್ ಒಬ್ಸರ್ವ್ ಯೋರ್ ಚೆಸ್ಟ್ ರೀಜನ್. ಅಲ್ಲಿ ಆಗ್ತಾ ಇರ್ತಕ್ಕಂಥ ಆ ಒಂದು ಸೂಕ್ಷ್ಮ ಸಂವೇದನೆಗಳನ್ನು ಅಬ್ಸರ್ವ್ ಮಾಡಿ. ನಿಮ್ಮ ಗಮನ ನಿಮ್ಮ ಬೆನ್ನಿನ ಕಡೆ ಹರಿಸ್ತಾ ನಿಮ್ಮ ಕೆಳಬೆನ್ನನ್ನು ನೋಡಿ. ಲೋವರ್ ಪಾರ್ಟ್ ಆಫ್ ಯೋರ್ ಬ್ಯಾಕ್.
ಲುಕ್ ಎಟ್ ಯೋರ್ ಮಿಡಲ್ ಪಾರ್ಟ್ ಆಫ್ ದ ಬ್ಯಾಕ್, ಮಧ್ಯದ ಭಾಗ. ಬೆನ್ನನ್ನು ನೋಡಿ, ಬೆನ್ನಿನ ಮೇಲ್ಭಾಗ, ಅಪ್ಪರ್ ಬ್ಯಾಕ್. ನಿಮ್ಮ ಸ್ಪೈನ್, ಬೆನ್ನೆಲುಬನ್ನ ನೋಡಿ, ಕೆಳಗಿಂದ ಮೇಲಿನ ತನಕ ನೋಡ್ತಾ ಬನ್ನಿ, ಮನಸ್ಸಿನ ಕಣ್ಣುಗಳಿಂದ ನೋಡ್ತಾ ಬನ್ನಿ. ನಿಮ್ಮ ಭುಜಗಳನ್ನು, ಶೋಲ್ಡರ್ಸ್ಗಳನ್ನು ನೋಡಿ. ನಿಮ್ಮ ಮೇಲ್ತೋಳುಗಳನ್ನು ನೋಡಿ, ಅಪ್ಪರ್ ಆರ್ಮ್ಸ್. ನಿಮ್ಮ ಎಲ್ಬೋ ಜಾಯಿಂಟ್ಸ್ಗಳನ್ನು ನೋಡಿ. ನಿಮ್ಮ ಕೆಳತೋಳುಗಳನ್ನು ನೋಡಿ, ಲೋವರ್ ಆರ್ಮ್ಸ್. ಲುಕ್ ಎಟ್ ಯುವರ್ ರಿಸ್ಟ್ ಜಾಯಿಂಟ್ಸ್, ನಿಮ್ಮ ರಿಸ್ಟ್ ಜಾಯಿಂಟ್ಸ್ಗಳನ್ನು ನೋಡಿ. ನಿಮ್ಮ ಹಸ್ತಗಳನ್ನು ನೋಡಿ. ನಿಮ್ಮ ಎಲ್ಲ ಬೆರಳುಗಳನ್ನು ನೋಡಿ, ಕೈಗಳ ಬೆರಳುಗಳು. ನಿಮ್ಮ ಗಮನ ನಿಮ್ಮ ಕುತ್ತಿಗೆ ಕಡೆ ಹರಿಸ್ತಾ, ಕುತ್ತಿಗೆ ಗಂಟಲು ಭಾಗವನ್ನು ನೋಡಿ, ಫ್ರಂಟ್ ಪಾರ್ಟ್ ಆಫ್ ಯುವರ್ ನೆಕ್. ಒಳಗಡೆ ಇರುವಂಥ ವಾಯ್ಸ್ ಬಾಕ್ಸ್ಗಳನ್ನು ನೋಡ್ತಾ, ನಿಮ್ಮ ಕುತ್ತಿಗೆ ಹಿಂಭಾಗವನ್ನು ನೋಡಿ. ಜಸ್ಟ್ ಲುಕ್ ಆಲ್ ಅರೌಂಡ್ ಯುವರ್ ನೆಕ್ ಮಸಲ್ಸ್. ನಿಮ್ಮ ಗಲ್ಲ ನೋಡಿ, ಚಿನ್. ನಿಮ್ಮ ಚೀಕ್ಸ್ಗಳನ್ನು ನೋಡಿ, ಕೆನ್ನೆಗಳು. ಲುಕ್ ಎಟ್ ಯುವರ್ ಲಿಪ್ಸ್, ತುಟಿಗಳು. ನಿಮ್ಮ ಮೂಗನ್ನು ನೋಡಿ, ಯುವರ್ ನೋಸ್. ಲುಕ್ ಎಟ್ ಯುವರ್ ಐಸ್, ಐಲೀಡ್ಸ್ ಅಂಡ್ ಐವಾಲ್ಸ್. ನಿಮ್ಮ ಕಣ್ಣುಗಳನ್ನು ನೋಡಿ, ಕಣ್ಣಿನ ರೆಪ್ಪೆಗಳು, ಗುಡ್ಡೆಗಳನ್ನು ನೋಡಿ. ಕಣ್ಣು ಹುಬ್ಬುಗಳನ್ನು ನೋಡಿ, ಐಬ್ರೋಸ್ಗಳನ್ನು ನೋಡಿ. ಲುಕ್ ಎಟ್ ಯುವರ್ ಫೋರ್ ಹೆಡ್, ನಿಮ್ಮ ಹಣೆಯನ್ನು ನೋಡಿ. ಲುಕ್ ಎಟ್ ಯುವರ್ ಟೆಂಪಲ್ ರೀಜನ್, ನಿಮ್ಮ ಕಣತಲೆಗಳನ್ನು ನೋಡಿ. ನಿಮ್ಮ ಎರಡು ಕಿವಿಗಳನ್ನು ನೋಡಿ. ಲುಕ್ ಎಟ್ ಯುವರ್ ಬೋತ್ ದ ಇಯರ್ಸ್. ಗಮನವನ್ನು ತಲೆಯ ಹಿಂಭಾಗದಲ್ಲಿ ಹರಿಸಿ. ತಲೆಯ ಮೇಲ್ಭಾಗ ನೋಡ್ತಾ ಇದ್ದೀರಿ, ಸ್ಕಲ್ನ ನೋಡ್ತಾ ಇದ್ದೀರಿ. ನಿಧಾನವಾಗಿ ಸ್ಕಲ್ ಒಳಗಡೆ, ತಲೆ ಬುರುಡೆ ಒಳಗಡೆ ಇರುವಂತ ಬ್ರೈನ್ನ ನೋಡ್ತಾ ಇದ್ದೀರಿ, ಮಸ್ತಿಷ್ಕವನ್ನ ನೋಡ್ತಾ ಇದ್ದೀರಿ. ಜಸ್ಟ್ ಲುಕ್ ಎಟ್ ಯುವರ್ ಬ್ರೈನ್. ಜಸ್ಟ್ ಒಬ್ಸರ್ವ್. ಏನು ಅನ್ಕೊಳ್ಳೋದು ಬೇಡ, ಏನು ಫೀಲ್ ಮಾಡೋದು ಬೇಡ. ಜಸ್ಟ್ ಒಬ್ಸರ್ವ್. ಮಧ್ಯ ಮಧ್ಯ ವಿಚಾರಗಳು ಅಲ್ಲಿ ಇಲ್ಲಿ ಹೋದ್ರೂ ಕೂಡ ಯಾವಾಗ ನಿಮಗೆ ರಿಯಲೈಸ್ ಆಗುತ್ತೆ, ಮತ್ತೆ ನಿಮ್ಮ ಗಮನವನ್ನು ನನ್ನ ಮಾತುಗಳ ಮೇಲೆ ತಂದು ನನ್ನ ಸೂಚನೆಗಳನ್ನೇ ಅನುಸರಿಸ್ತಾ ನಿಮ್ಮ ದೇಹದ ಒಂದೊಂದು ಭಾಗವನ್ನು ನೋಡ್ತಾ ಹೋಗ್ತಾ ಇದ್ದೀರಿ. ಈ ಸಮಯದಲ್ಲಿ ಮೆದುಳನ್ನ ಬ್ರೈನ್ನ ನೋಡ್ತಾ ಇದ್ದೀರಿ. ಈಗ ಸಂಪೂರ್ಣ ದೇವನ ಮೆದುಳಿಂದ, ತಲೆಯಿಂದ ಕಾಲಿನ ಬೆರಳುಗಳ ತನಕ ಕ್ವಿಕ್ ಆಗಿ ನೋಡಿ. ತಲೆಯಿಂದ ನೋಡ್ತಾ ಬರ್ತಾ ಇದ್ದೀರಿ. ಹಣೆ, ಕಣ್ಣುಗಳು, ಮೂಗು, ತುಟಿಗಳು, ಕುತ್ತಿಗೆ, ಭುಜಗಳು, ಕೈಗಳು, ಎದೆ, ಹೊಟ್ಟೆ, ಪೃಷ್ಠಗಳು, ತೊಡೆಗಳು, ಮಂಡಿಗಳು, ಕಾಲಿನ ಬೆರಳುಗಳ ತನಕ. And again bring your awareness from down, from your toes up to your head. Toes ಇಂದ ಮೇಲ್ಭಾಗ ನೋಡಿ, ಕೆಳಗಿಂದ ಮೇಲಿನ ತನಕ ನೋಡ್ತಾ ಬನ್ನಿ. ಕಮ್ ಟು ಯೋರ್ ಹೆಡ್. ಫ್ರಂಟ್ ಇಂದ ನೋಡಿದ್ರಿ, ಇವಾಗ ಬ್ಯಾಕ್ ಇಂದ ನೋಡಿ. ಜಸ್ಟ್ ಲುಕ್ ಎಟ್ ಯೋರ್ ಬಾಡಿ ಫ್ರಮ್ ಬ್ಯಾಕ್ ಸೈಡ್. ತಲೆ ಹಿಂಭಾಗದಿಂದ ಹಿಂದೆ ಹೋಗ್ತಾ ಇದ್ದೀರಿ.
ಕತ್ತಿನ ಹಿಂದಿನ ಭಾಗ, ಬೆನ್ನು ಹಿಂದೆ, ಕೆಳಗಡೆ, ಪೃಷ್ಠಗಳು, ತೊಡೆಯ ಹಿಂಭಾಗ, ಮಂಡಿಗಳ ಹಿಂಭಾಗ, ಕಾಲು ಕೊಂಬುಗಳು ಅಂದರೆ ಕಾಫ್ ಮಸಲ್ಸು ಆ್ಯಂಡ್ ಆಂಕಲ್ ಜಾಯಿಂಟ್ಸು, ಪಾದಗಳು. ಮತ್ತೆ ಹಿಂದೆಯಿಂದಾನೆ ಜಸ್ಟ್ ಬ್ರಿಂಗ್ ಅವೇರ್ನೆಸ್ ಅಪ್ ಫ್ರಮ್ ಬ್ಯಾಕ್ ಸೈಡ್ ಆಫ್ ದ ಬಾಡಿ ಟು ಯುವರ್ ಹೆಡ್. ಈಗ ನಿಮ್ಮ ಗಮನ ದೇಹದ ಒಳಭಾಗದಲ್ಲಿ ಹರಿಸ್ತಾ ಇದ್ದೀರಾ ಅಂತ ಫೀಲ್ ಮಾಡ್ಕೊಳ್ಳಿ. ತಲೆ ಮಧ್ಯದಿಂದ ನಿಮ್ಮ ಫೋಕಸ್ ದೇಹದ ಒಳಭಾಗದಲ್ಲಿ ಹೋಗ್ತಾ ಇದೆ. ಒಳಗಿಂದ ಬಾಡಿ ನೋಡ್ತಾ ಇದ್ದೀರಿ, ಬ್ರೈನ್ ನೋಡ್ತಾ ಇದ್ದೀರಿ, ಕಣ್ಣಿನ ಹಿಂಭಾಗ ನೋಡ್ತಾ ಇದ್ದೀರಿ, ಬಾಯಿಯ ಒಳಗಡೆ ನೋಡ್ತಾ ಇದ್ದೀರಿ, ಗಂಟಲು ಒಳಗಡೆ ನೋಡ್ತಾ ಇದ್ದೀರಿ, ಆ ಒಂದು ವಾಯ್ಸ್ ಬಾಕ್ಸ್ ಏನಿದೆ, ವೋಕಲ್ ಕಾರ್ಡ್ಸ್ ಏನಿದೆ ಅಲ್ಲಿ ನೋಡ್ತಾ ಇದ್ದೀರಿ. ದೆನ್ ಫುಡ್ ಪೈಪ್ ಒಳಗಡೆ ನೋಡ್ತಾ ಇದ್ದೀರಿ, ಒಳಗಡೆ ಇರುವಂಥ ಹಾರ್ಟ್, ಲಂಗ್ಸ್ ನೋಡ್ತಾ ಇದ್ದೀರಿ, ಹೊಟ್ಟೆ ಒಳಗಡೆ ಇರುವಂಥ ಭಾಗಗಳನ್ನು ನೋಡ್ತಾ ಇದ್ದೀರಿ. ಗೋಯಿಂಗ್ ಡೌನ್ ಆ್ಯಂಡ್ ಲುಕಿಂಗ್ ಯುವರ್ ಬಾಡಿ ಫ್ರಮ್ ಇನ್ಸೈಡ್, ಒಳಗಡೆ ಇರುವಂಥ ಮಸಲ್ಸ್ಗಳನ್ನು, ಬೋನ್ಸ್ಗಳನ್ನು ನೋಡ್ತಾ ಇದ್ದೀರಿ. ಕೆಳಗಿನ ತನಕ ಹೋಗ್ತಾ ಇದ್ದೀರಿ. ಅಗೇನ್ ಕೆಳಗಿಂದ ದೇಹದ ಒಳಗಡೆ ನೀವು ಟ್ರಾವೆಲ್ ಮಾಡ್ತಾ ಇದ್ದಂಗೆ ದೇಹದ ಒಳಭಾಗವನ್ನು ನೋಡ್ತಾ ಇದ್ದೀರಿ. ಬೋನ್ಸ್ಗಳನ್ನು, ಮಸಲ್ಸ್ಗಳನ್ನು ನೋಡ್ತಾ ಒಳಗಿಂದ ನೋಡ್ತಾ ಬರ್ತಾ ಇದ್ದೀರಿ. ಹೊಟ್ಟೆ ಭಾಗ, ಎದೆ ಭಾಗ ಒಳಗಡೆ ನೋಡ್ತಾ ಇದ್ದೀರಿ, ಗಂಟ್ಲು ಒಳಗಡೆ ನೋಡ್ತಾ ಇದ್ದೀರಿ, ಮುಖದ ಒಳಗಡೆ ನೋಡ್ತಾ ಇದ್ದೀರಿ, ಆ್ಯಂಡ್ ಬ್ರೈನ್ ಒಳಗಡೆ ನೋಡ್ತಾ ತಲೆ ಮೇಲ್ಭಾಗ ಬರ್ತಾ ಇದ್ದೀರಿ. ಈಗ ದೇಹವನ್ನು ಮತ್ತೆ ಸ್ಥಿರ ಮಾಡ್ತಾ ಜಸ್ಟ್ ಬ್ರಿಂಗ್ ಅವೇರ್ನೆಸ್ ಆನ್ ಯೋರ್ ಬ್ರೀದಿಂಗ್ ಅಗೇನ್. ಮತ್ತೆ ನಿಧಾನವಾಗಿ ನಿಮ್ಮ ಗಮನ ಉಸಿರಾಟದ ಮೇಲೆ ತಂದು ಒನ್ಸ್ ಅಗೇನ್ ಜಸ್ಟ್ ಅಬ್ಸರ್ವ್ ಯೋರ್ ಬ್ರೀದಿಂಗ್. ಸಹಜವಾಗಿ ನಿಮ್ಮ ಉಸಿರಾಟವನ್ನೇ ನೋಡಿ. ಸಹಜವಾಗಿ ಉಸಿರಾಡ್ತಾ ಇದ್ದೀರಿ, ಉಸಿರಾಟವನ್ನು ನೋಡ್ತಾ ಇದ್ದೀರಿ ಅಷ್ಟೇ. ಈ ಉಸಿರಾಟವನ್ನು ನೋಡ್ತಾ ಇದ್ದಂಗೆ ಈಗ ಈ ಉಸಿರಾಟದ ಜೊತೆಗೆ ಒಂದಾಗ್ತಾ ಹೋಗಿ. ಅಂದರೆ ಉಸಿರು ಒಳಗಡೆ ಹೋಗ್ತಾ ಇದ್ದಂಗೆ ಫೀಲ್ ಮಾಡ್ಕೊಳ್ಳಿ, ನೀವು ಈ ಉಸಿರಾಟದ ಜೊತೆಗೆ ಒಳಗಡೆ ಹೋಗ್ತಾ ಇದ್ದೀರಿ. ಈ ಉಸಿರಾಟ ಎಲ್ಲಿ ತನಕ ಹೋಗ್ತಾ ಇದೆ ಅಲ್ಲಿ ತನಕ ನೀವು ಹೋಗ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ಳಿ. ಉಸಿರಾಟ ಹೊರ ಹೋಗ್ತಾ ಇದ್ದಂಗೆ ಹೊರ ಹೋಗೋ ಉಸಿರಾಟದ ಜೊತೆಗೆ ನೀವು ಕೂಡ ಹೊರಗಡೆ ಹೋಗ್ತಾ ಇದ್ದೀರಿ ಅಂತ ಫೀಲ್ ಮಾಡ್ತಾ ಈ ಉಸಿರಾಟ ಎಷ್ಟು ದೂರ ತನಕ ಹೊರಗಡೆ ಹೋಗ್ತಾ ಇದೆ ನೋಡಿ. ನ್ಯಾಚುರಲ್ ಆಗಿ, ನೋ ಫೋರ್ಸ್, ಏನು ಬಲವಂತ ಇಲ್ಲ. ಜಸ್ಟ್ ಉಸಿರಾಟದ ಜೊತೆಗೆ ಒಂದಾಗ್ತಾ ಇದ್ದೀರಿ. ಉಸಿರಾಟ ಒಳಗಡೆ ಹೋಗ್ತಾ ಇದ್ದಂಗೆ ಒಳಗಡೆ ಹೋಗ್ತಾ ಇದ್ದೀರಿ. ಉಸಿರಾಟ ಒಳಗಡೆ ಇಲ್ಲಿ ತನಕ ಹೋಗ್ತಾ ಇದೆ, ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಷ್ಟೇ. ಉಸಿರಾಟ ಹೊರಗಡೆ ಹೋಗ್ತಾ ಇರುವಾಗ ಹೊರಗಡೆ ಉಸಿರಾಟ ಎಷ್ಟು ದೂರ ತನಕ ಹೊರಗಡೆ ಹೋಗ್ತಾ ಇದೆ ಅದನ್ನು ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಯಾವುದೇ ರೀತಿ ಲಾಜಿಕ್ ಬೇಡ, ಜಸ್ಟ್ ಯಾವ ಥರ ಫೀಲ್ ಆಗ್ತಿದೆ ಆ ಥರ ಫೀಲ್ ಮಾಡ್ತಾ ಇದ್ದೀರಿ. ಉಸಿರಾಟದ ಜೊತೆಗೆ ಸಂಪೂರ್ಣವಾಗಿ ಒಂದಾಗ್ತಾ ಇದ್ದೀರಿ. ಉಸಿರಾಟದ ಜೊತೆಗೆ ಸಂಪೂರ್ಣವಾಗಿ ಒಂದಾಗ್ತಾ ಇದ್ದೀರಿ. ದಿಸ್ ಇಸ್ ದ ಕೀ ಟು ಹೀಲ್ ಎನಿಥಿಂಗ್. ಉಸಿರಾಟವನ್ನೇ ಗಮನಿಸ್ತಾ ಈಗ ನನ್ನ ಮಾತುಗಳನ್ನು ಕೇಳಿಸ್ಕೊತಾ ಹೋಗಿ. ಈ ಮಾತುಗಳು ನಿಮ್ಮ ಒಳ ಮನಸ್ಸಲ್ಲಿ ಇಳಿತಾ ಇದ್ದಾವೆ ಅಂತ ಫೀಲ್ ಮಾಡ್ತಾ ಹೋಗಿ. ಈ ಉಸಿರಾಟವೇ ನಿಮ್ಮ ಜೀವನ. ಈ ಉಸಿರಾಟದಿಂದಾನೇ ನಿಮ್ಮ ಸಂಪೂರ್ಣ ಜೀವನದ ಗತಿಯ ನಿರ್ಧಾರ ಆಗ್ತಾ ಇದೆ. ಆ ಪ್ರಾಣ ಶಕ್ತಿಯನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಈ ಪ್ರಾಣ ಶಕ್ತಿ ಎಷ್ಟು ಅದ್ಭುತವಾಗಿದೆ ಅಂದರೆ ಸಂಪೂರ್ಣ ಜೀವನ, ನಿಮ್ಮ ಜೀವನ ಅಷ್ಟೇ ಅಲ್ಲ, ಸಂಪೂರ್ಣ ಬ್ರಹ್ಮಾಂಡವನ್ನ ಇದೇ ಗತಿ ಕೊಡ್ತಾ ಇದೆ, ಮೂಮೆಂಟ್ ಕೊಡ್ತಾ ಇದೆ. ಆ ಉಸಿರಾಟವನ್ನು ನೀವು ನೋಡ್ತಾ ಇದ್ದೀರಿ. ಸಹಜವಾಗಿ ಉಸಿರಾಡ್ತಾ ಇದ್ದೀರಿ, ಉಸಿರಾಟವನ್ನೇ ನೋಡ್ತಾ ಇದ್ದೀರಿ. ಯಾವಾಗ ನೀವು ವಿಟ್ನೆಸ್ ಮಾಡ್ತೀರಿ, ದಿಸ್ ಇಸ್ ಅ ಕೀ ಟು ಹೀಲ್ ಎನಿಥಿಂಗ್. ನಿಮ್ಮ ಜೀವನದಲ್ಲಿ ಏನೇ ಗೊಂದಲ ಇದೆ, ಏನೇ ತೊಂದರೆ ಇದೆ, ಅದನ್ನು ಹೀಲ್ ಮಾಡೋ ಒಂದೇ ಒಂದು ಏಕೈಕ ವಿಧಾನ ಯಾವುದಂದರೆ ಜಸ್ಟ್ ಒಬ್ಸರ್ವ್ ಮಾಡಿ. ದ ಮೂಮೆಂಟ್ ಯು ಸ್ಟಾರ್ಟ್ ಒಬ್ಸರ್ವಿಂಗ್, ನೀವು ಸುಮ್ಮನೆ ನೋಡ್ತಾ ಇದ್ದೀರಿ, ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ನಿಮ್ಮ ದೇಹಕ್ಕೆ ಗೊತ್ತಿದೆ ಹೇಗೆ ಹೀಲ್ ಮಾಡಬೇಕು ಇದೇನಿದು ಅಂತ, ನಿಮ್ಮ ಮನಸ್ಸಿಗೆ ಗೊತ್ತಿದೆ ಅದನ್ನು ಹೇಗೆ ಹೀಲ್ ಮಾಡಬೇಕು ಅಂತ. ಇಟ್ ವಿಲ್ ನ್ಯಾಚುರಲಿ ಸ್ಟಾರ್ಟ್ ಹೀಲಿಂಗ್ ಇಟ್ ಸೆಲ್ಫ್. ನೀವು ಏನೂ ಮಾಡಬೇಕಾಗಿಲ್ಲ, ಜಸ್ಟ್ ಬಿ ದ ವಿಟ್ನೆಸ್ಸರ್. ಉಸಿರಾಟವನ್ನು ನೋಡ್ತಾ ಇದ್ದೀರಿ, ಉಸಿರಾಟವನ್ನು ಬರೀ ನೋಡ್ತಾ ಇದ್ದೀರಿ. ಯಾವುದೇ ರೀತಿಯ ವಿಚಾರ ಇಲ್ಲ, ಯಾವುದೇ ರೀತಿಯ ಭಾವ ಇಲ್ಲ, ಜಸ್ಟ್ ಅ ವಿಟ್ನೆಸ್ ಕಾನ್ಸಿಯಸ್ನೆಸ್. ಬರೀ ದೃಷ್ಟಾಭಾವದಿಂದ ನೋಡ್ತಾ ಇದ್ದೀರಿ. ಬರೀ ನೀವು ನೋಡ್ತಾ ಇದ್ದಂಗೆ ನಿಮ್ಮ ಒಳಗಡೆ ಸಾಕಷ್ಟು ಬದಲಾವಣೆಗಳು ನ್ಯಾಚುರಲ್ ಆಗಿ ಆಗ್ಲಿಕ್ಕೆ ಶುರು ಆಗುತ್ತೆ. ದ ಮೂಮೆಂಟ್ ಯು ಸ್ಟಾರ್ಟ್ ಒಬ್ಸರ್ವಿಂಗ್, ನೀವು ನೇಚರ್ ಜೊತೆಗೆ ಒಂದಾಗ್ತಾ ಹೋಗ್ತೀರಿ.
ನೇಚರ್ನ ಯಾರು ಮ್ಯಾನೇಜ್ ಮಾಡಬೇಕಾಗಿಲ್ಲ, ಯಾರು ಮೇಂಟೈನ್ ಮಾಡಬೇಕಾಗಿಲ್ಲ. ಅದು ನ್ಯಾಚುರಲ್ ಆಗಿ ಮೇಂಟೈನ್ ಆಗುತ್ತೆ. ದ ನೇಚರ್ ವಿಲ್ ಆಟೋಮೆಟಿಕ್ಲಿ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಇನ್ ದ ಸೇಮ್ ವೇ, ಯಾವಾಗ ನೀವು ಅಬ್ಸರ್ವರ್ ಆಗ್ತೀರಿ, ವೆನ್ ಯು ಸ್ಟಾರ್ಟ್ ವಿಟ್ನೆಸಿಂಗ್, ವಿಜುವಲೈಸಿಂಗ್ ಯೋರ್ ಬಾಡಿ, ಯೋರ್ ಬ್ರೆತ್, ಆಟೋಮೆಟಿಕ್ಲಿ ಆಲ್ ದ ಎನರ್ಜಿ ವಿದಿನ್ ಯು ಇಸ್ ಗೆಟಿಂಗ್ ಟ್ರಾನ್ಸ್ಫಾರ್ಮ್. ನಿಮ್ಮ ಒಳಗಡೆ ಅಂತ ಎಲ್ಲ ಎನರ್ಜಿ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ಲಿಕ್ಕೆ ಶುರು ಆಗ್ತಾ ಇದೆ. ಯು ನೀಡ್ ನಾಟ್ ಡೂ ಎನಿಥಿಂಗ್, ಜಸ್ಟ್ ವಿಟ್ನೆಸ್. ಈ ಉಸಿರಾಟವನ್ನೇ ಗಮನಿಸ್ತಾ ಆಳವಾದ ಶಾಂತಿಯ ಅನುಭೂತಿ ನಿಮಗೆ ಒಳಗಡೆ ಆಗ್ತಾ ಇದೆ. ಆ ಒಳಗಡೆ ಆಗ್ತಾ ಇರುವಂಥ ಶಾಂತಿಯನ್ನ ಅನುಭವಿಸಿ, ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಎಕ್ಸ್ಪೀರಿಯನ್ಸ್ ದ ಡೀಪೆಸ್ಟ್ ಲೆವೆಲ್ ಆಫ್ ಶಾಂತಿ, ದ ಪೀಸ್ ವಿದಿನ್ ಯು. ದಿಸ್ ಇಸ್ ಅ ಕೀ ಫ್ರಮ್ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಟು ದ ಅನ್ರಿಯಲೈಸ್ಡ್ ರಿಯಾಲಿಟಿ. ಇದೇ ಒಂದು ಕೀ ಆಗಿದೆ, ಒಂದು ಸೂತ್ರ ಆಗಿದೆ ವಿಟ್ನೆಸ್ ಮಾಡೋದು. ಕಾಣುವ ಜಗತ್ತಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಿ, ಅಲ್ಲಿಂದ ಹಿಡಿದು ಕಾಣದೇ ಇರುವಂಥ ಜಗತ್ತಿನಲ್ಲಿ ಏನೊಂದು ಆಧ್ಯಾತ್ಮಿಕ ಉನ್ನತಿ ಅಥವಾ ಆಧ್ಯಾತ್ಮಿಕ ಒಂದು ಅನುಭವ ಅಂತ ಹೇಳ್ತೀವೋ, ಅಲ್ಲಿಯ ತನಕ ಕರೆದೊಯ್ಯುವ ಏಕೈಕ ಸಾಧನೆ ಅಥವಾ ಏಕೈಕ ಒಂದು ಕೀ, ಒಂದು ಸೂತ್ರ ಯಾವುದು ಅಂತಂದರೆ ಅದು ವಿಟ್ನೆಸ್ ಮಾಡೋದು, ಜಸ್ಟ್ ನೋಡೋದು, ವಿಪಶ್ಯನ, ಟು ಸಿ. ಈ ಒಂದು ಆಳವಾದ ಶಾಂತಿಯನ್ನು ಅನುಭವಿಸ್ತಾ ನಿಧಾನವಾಗಿ ಈ ಧ್ಯಾನದಿಂದ ಈಗ ಹೊರಬರೋಣ. ನಿಧಾನವಾಗಿ ಈ ಧ್ಯಾನದಿಂದ ಹೊರಬರೋಣ. ಹೊರಬರುವ ಮುನ್ನ ಮನದ ಆಳದಿಂದ ನಿಮ್ಮ ಇಷ್ಟ ದೇವರಿಗೆ, ನೀವು ನಂಬಿರುವಂಥ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ. ಜಸ್ಟ್ ಸೇ ಥ್ಯಾಂಕ್ ಯು ಗಾಡ್. ನೀವು ನಂಬಿರುವಂಥ ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಜಸ್ಟ್ ಸೇ ಥ್ಯಾಂಕ್ ಯು ಆಲ್ ಮೈ ಗುರೂಸ್ ಆ್ಯಂಡ್ ಮಾಸ್ಟರ್ಸ್. ಮನದ ಆಳದಿಂದ ನಿಮ್ಮ ತಂದೆ ತಾಯಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಪೇರೆಂಟ್ಸ್. ಮನದ ಆಳದಿಂದ ನಿಮಗೆ ನೀವು ಧನ್ಯವಾದಗಳನ್ನು ಹೇಳಿ. ನಿಮ್ಮ ದೇಹ ಮನಸ್ಸು ಸಂಪೂರ್ಣವಾಗಿ ಸಹಕರಿಸ್ತು. ಥ್ಯಾಂಕ್ಸ್ ಟು ಮೈ ಸೆಲ್ಫ್. ಮನದ ಆಳದಿಂದ ಬುದ್ಧನಿಗೆ ಧನ್ಯವಾದಗಳನ್ನು ಹೇಳೋಣ. ಮನದ ಆಳದಿಂದ ಎಲ್ಲ ಏಂಜಲ್ಸ್, ಮಾಸ್ಟರ್ಸ್, ಗೈಡ್ಸ್ ಎಲ್ರಿಗೂ ಧನ್ಯವಾದಗಳನ್ನು ಹೇಳೋಣ. ಜಸ್ಟ್ ಫೀಲ್ ಯೋರ್ ಸೆಲ್ಫ್ ವಿತ್ ಅ ಫೀಲಿಂಗ್ ಆಫ್ ಗ್ರ್ಯಾಟಿಟ್ಯೂಡ್. ಆ ಧನ್ಯತಾ ಭಾವದಿಂದ ನಿಮ್ಮನ್ನು ಸಂಪೂರ್ಣವಾಗಿ ತುಂಬಿಸ್ಕೊಂಡು ಮುಖದ ಮೇಲೆ ಒಂದು ಸ್ಮೈಲ್, ಮುಗುಳ್ನಗೆಯನ್ನು ಅರಳಿಸ್ತಾ ನಿಧಾನವಾಗಿ ನಿಮ್ಮ ಮನಸ್ಸು ನಿಮ್ಮ ದೇಹದ ಅರಿವಿಗೆ ಬರಲಿ. ಕೈಕಾಲು ಬೆರಳುಗಳನ್ನು ನಿಧಾನವಾಗಿ ಮೂವ್ ಮಾಡ್ತಾ, ತಲೆನ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಮೂವ್ ಮಾಡ್ತಾ ಒಂದು ದೊಡ್ಡ ಉಸಿರು ತಗೊಳ್ಳಿ. ಪೂರ್ತಿ ಉಸಿರನ್ನು ಹೊರಬಿಡಿ. ಟೇಕ್ ಅನದರ್ ಡೀಪ್ ಬ್ರೀತ್ ಇನ್ and slowly as you breathe out, come back to complete body awareness. ಸಂಪೂರ್ಣವಾಗಿ ದೇಹದ ಅರಿವಿಗೆ ಬರ್ತಾ, when you feel comfortable, ಯಾವಾಗ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ, ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಜೋಡಿಸಿ, ಎರಡು ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ, ಎರಡು ಕೈಗಳನ್ನು ಕಣ್ಗಳ ಮೇಲಿಡಿ. ಕೈಯಿಂದ ಬರುವಂಥ ಶಾಖ ಮತ್ತು ಶಕ್ತಿನ ಕಣ್ಣಿನ ಒಂದೊಂದು ಅಣುವಿಗೆ ಕೊಡ್ತಾ ನಿಧಾನವಾಗಿ ಕಣ್ಗಳನ್ನು ಉಸ್ತಾ, ಮುಖವನ್ನು ಸ್ಪರ್ಶ ಮಾಡ್ತಾ, feeling fresh, happy, healthy, active, energetic. Slowly open your eyes, looking at your palms. ನಿಮ್ಮ ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಗಳನ್ನು ತೆಗೀರಿ.
Great. Welcome back, everybody. ಹೇಗೆ ಅನಿಸ್ತಾ ಇದೆ? How's the experience? Amazing. Good. If you want to share your experience, you can share. ಸೂಪರ್ ಕೂಲ್. ಗ್ರೇಟ್. ಸೊ ಒಂದು ಕೆಲಸ ಮಾಡ್ತೀನಿ, ಎಲ್ರಿಗೂ ಇಲ್ಲಿಂದ ಅನ್ಮ್ಯೂಟ್ ಮಾಡ್ತೀನಿ. ಓಕೆ, ನಿಮ್ಗೆಲ್ರಿಗೂ ಇಲ್ಲಿಂದ ಅನ್ಮ್ಯೂಟ್ ಮಾಡಿದ್ದೀನಿ. ಯಾರಾದರೂ ಅನ್ಮ್ಯೂಟ್ ಮಾಡಿ ಮಾತಾಡಬೇಕು ಅಂದರೆ 1 by 1 ಯು ಕ್ಯಾನ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಹೇಗೆ ಅನ್ನಿಸ್ತು ಅಂತ ಇಫ್ ಯು ವಾಂಟ್ ಟು ಶೇರ್, ಯು ಕ್ಯಾನ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. Relaxed and easy breathing, super cool. Outstanding, sir. A lot of Mm-hmm. happiness. Great. Wonderful, Chidambarji. Thank you. ಎಸ್, ಲಾಟ್ ಆಫ್ ಥಾಟ್ಸ್ ದಿವ್ಯ ಬರ್ತಾನೆ ಇರುತ್ತೆ. ಆಸ್ ಐ ಟೋಲ್ಡ್ ಯು, ವಿಚಾರಗಳ ಬಗ್ಗೆ ಗಮನ ಇರೋದು ಬೇಡ. ಯಾವಾಗ ನೀವು ಅದರ ಕಡೆ ಗಮನ ಜಾಸ್ತಿ ಹರಿಸ್ತೀರಿ, ಅವಾಗ ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದನ್ನು ಬರೀ ವಿಟ್ನೆಸ್ ಮಾಡ್ತಾ ಹೋಗ್ಬೇಕು, ನೋಡ್ತಾ ಹೋಗ್ಬೇಕು. ಅದು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. What a miracle, sir. Feeling relaxed, peace of mind. Great, Anushri. Thank you so much. God bless you. ಗ್ರೇಟ್. ಸೊ ಐಮ್ ಶೋರ್ ಎಲ್ಲರೂ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ. ಎಲ್ಲರೂ ಈ ಒಂದು ಮೆಡಿಟೇಷನ್ ಎಂಜಾಯ್ ಮಾಡಿದ್ದೀರಿ. ಇದೇ ಥರ ಸಾಕಷ್ಟು ನಾವು ಫ್ರೀ ಕ್ಲಾಸಸ್ಗಳನ್ನು ಮಾಡ್ತಾನೆ ಇರ್ತೀವಿ ಅವಾಗವಾಗ. ಸೊ ಯಾವಾಗ ಕ್ಲಾಸ್ ಇರುತ್ತೆ ನಿಮಗೆ, ನೀವು ಯಾವ ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಿ ಅಲ್ಲಿ ಇನ್ಫಾರ್ಮೇಷನ್ ಸಿಗ್ತಾನೆ ಇರುತ್ತೆ. ಸೊ ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೆ ನೀವು ಜಾಯ್ನ್ ಆಗಿ, ಬೇರೆಯವ್ರು ಕೂಡ ಯಾರಿಗೆ ಆಸಕ್ತಿ ಇದೆ ಅಂಥವ್ರಿಗೆ ಕೂಡ ಆ ಒಂದು ಮೆಸೇಜ್ನ ಫಾರ್ವರ್ಡ್ ಮಾಡಿ. ಕಿಡ್ಸ್ ಆಫ್ಟರ್ ವಾಟ್ ಏಜ್ ಕ್ಯಾನ್ ಆ್ಯಕ್ಚುಲಿ ಸ್ಟಾರ್ಟ್ ಮೆಡಿಟೇಷನ್? ಸಾಮಾನ್ಯವಾಗಿ ನಾನು ಹೇಳೋದು 12 ವರ್ಷದ ಮೇಲ್ಪಟ್ಟ ಮಕ್ಕಳು ಬೇಕು ಅಂದರೆ ಮೆಡಿಟೇಷನ್ ಮಾಡ್ಬೋದು. 12 ವರ್ಷದ ಒಳಗಿನ ಮಕ್ಕಳಿಗೆ ಏನು ಮೆಡಿಟೇಷನ್ ಅವಶ್ಯಕತೆ ಇಲ್ಲ. 8ಇಂದನೇ ಶುರು ಮಾಡ್ಬೋದು, 8ಇಂದ 12. ಓಕೆ, ಬಟ್ 8ರ ಒಳಗಡೆ ಯಾವುದೇ ಕಾರಣಕ್ಕೂ ಬೇಡ. ಯಾಕಂದರೆ 8ರ ಒಳಗಡೆ ಏನಾಗುತ್ತೆ ಅಂದರೆ ಫಿಸಿಕಲ್ ಒಂದು ಏನು ಗ್ರೋತ್ ಇದೆ ಅದು ಆಗ್ತಾ ಇರುತ್ತೆ. ಸೊ ಫಿಸಿಕಲ್ ಗ್ರೋತ್ ಆಗ್ತಾ ಇರುವಾಗ ಅವ್ರು ಏನು ಚೇಷ್ಟೆ ಮಾಡ್ತಾ ಇದ್ದಾರೆ ಅದು ಮಾಡ್ತಾನೆ ಇರಬೇಕು. ಅವರು ಸ್ಟ್ಯಾಗ್ನೆಂಟ್ ಆಗಬಾರ್ದು. ಸಾಮಾನ್ಯವಾಗಿ ನಾನು ಸಜೆಸ್ಟ್ ಮಾಡೋದು ಆಫ್ಟರ್ 12 years ಆಫ್ ಏಜ್ ಮೆಡಿಟೇಷನ್ ಮಾಡೋದು ಉತ್ತಮ. ಅದರ ಒಳಗಡೆ ಅವಶ್ಯಕತೆ ಇಲ್ಲ ಮಕ್ಕಳಿಗೆ. ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಸೊ ಒನ್ಸ್ ಅಗೇನ್ ಆ ಸ್ಮಾಲ್ ಇನ್ಫಾರ್ಮೇಷನ್ ಈಸ್ NLP ಮೈಂಡ್ ಟ್ರೈನಿಂಗ್ 3 ದಿನದ ರೆಸಿಡೆನ್ಷಿಯಲ್ ಆಫ್ಲೈನ್ ಪ್ರೋಗ್ರಾಮ್ ಮುಂದಿನ ದಿನಗಳಲ್ಲಿ ಆಗಲಿದೆ. 1 or 2 ಡೇಸಲ್ಲಿ ನಿಮಗೆ ಗ್ರೂಪಲ್ಲಿ ಮೆಸೇಜ್ ಸಿಗುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಆಸಕ್ತಿ ಇತ್ತು ಅಂತಿದ್ರೆ ಡೆಫಿನೆಟ್ಲಿ ಆ ಒಂದು ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ರೆಸಿಡೆನ್ಷಿಯಲ್ ಕೋರ್ಸ್ ಇರುತ್ತೆ, ಒಂದು ಅದ್ಭುತವಾದಂಥ ಕೋರ್ಸ್ನ ಮಾಡ್ತಾ ಇದ್ದೀವಿ. ಡೋಂಟ್ ಮಿಸ್ ದಟ್ ಚಾನ್ಸ್. ಅಲ್ಲಿ ಸಾಕಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತೀವಿ. ಪ್ರಾಕ್ಟಿಕಲಿ ಎಲ್ಲ ಪ್ರಾಸೆಸ್ಗಳನ್ನು ಮಾಡಿ ನಮ್ಮ ಒಳಗಡೆ ಏನು ಬೇಡದಿದೆ ನೆಗೆಟಿವಿಟಿ ಅದನ್ನೆಲ್ಲ ರಿಲೀಸ್ ಮಾಡಿ ಪಾಸಿಟಿವ್ ಆಗಿ ಕಂಪ್ಲೀಟಾಗಿ ರಿಜ್ಯುನೇಟ್ ಆಗಿ ಹೊಸ ವ್ಯಕ್ತಿಯಾಗಿ ವಾಪಸ್ ಬರೋಣ ಆ 3 ದಿನದ ಪ್ರೋಗ್ರಾಮಿಂದ. ಜೊತೆಗೆ ಸಾಕಷ್ಟು ಟೆಕ್ನಿಕ್ಗಳನ್ನು ಹೇಳ್ಕೊಡ್ತೀನಿ ವಿಚ್ ಯು ಕ್ಯಾನ್ ಯೂಸ್ ಇನ್ ಯುವರ್ ಡೇ ಟು ಡೇ ಲೈಫ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಮಚ್ ಬೆಟರ್. ಸೊ ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇತ್ತು ಅಂದರೆ ನಮ್ಗೆ ಅಪ್ಡೇಟ್ ಮಾಡಿ. ನನ್ನ ನಂಬರ್ ನಿಮ್ಮೆಲ್ಲರ ಹತ್ರನೂ ಇದೆ, ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡ್ಬೋದು, ಅಥವಾ 1 or 2 ಡೇಸಲ್ಲಿ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಸಿಗುತ್ತೆ. ಸೊ ಡೂ ಜಾಯಿನ್ ಫಾರ್ ದಟ್ ಕ್ಲಾಸ್. ಅದೇ ಥರ ಈ ರೀತಿ ಕೆಲವೊಂದು ಫ್ರೀ ಕ್ಲಾಸಸ್ ಅವಾಗ ಮಾಡ್ತಾ ಇರ್ತೀವಿ. ಕ್ಲಾಸ್ ಇದ್ದಾಗ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ, ನೀವು ಕೂಡ ಜಾಯ್ನ್ ಆಗಿ ಬೇರೆಯವರು ಕೂಡ ಈ ಕ್ಲಾಸ್ ಇನ್ಫಾರ್ಮೇಷನ್ಗಳನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಐ ಟೇಕ್ ಯು ಲೀವ್ ಫ್ರಮ್ ನಾವು. ಒಂದು ಓಂಕಾರ 3 ಶಾಂತಿಯಿಂದ ಇವತ್ತಿನ ಕ್ಲಾಸ್ನ ಏನು ಮಾಡೋಣ. ಹ್ಯಾಂಡ್ಸ್ ಇನ್ ನಮಸ್ಕಾರ ಮುದ್ರ, ಐಸ್ ಕ್ಲೋಸ್ಡ್. ಇನ್ಹೇಲ್. ಓಂ ಶಾಂತಿ ಶಾಂತಿ ಶಾಂತಿ. Gently rub your palm. Keep your palms on your eyes. Gently give a facial massage, neck massage,
And slowly open your eyes, looking at your palms. ನಿಮ್ಮ ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಗಳ ತೆಗೀರಿ. Thank you so much. Have a great night, great weekend, and a great life ahead. I wish you all the very best. Thank you so much. Take a very good care of yourself. Thank you so much. Thank you, thank you, thank you, and Shubhratri. Thank you. God bless you. Thank you. Take care. Bye-bye. God bless you all.